ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ ಅಂತ ಒಳ್ಳೆ ರಿಪೋರ್ಟ್ ಬರೋದ್ರೊಳಗಡೆ ಕೋವಿಡ್ ಸ್ಟಾರ್ಟ್. ಅದೇ ಸಿನಿಮಾಕ್ಕೆ ಸೆಕೆಂಡ್ ಪಾರ್ಟ್ ಅಂತ ಹೇಳಿದಾಗಲೇ ನನಗೊಂದು ಎಕ್ಸೈಟ್ಮೆಂಟ್ ಆಯಿತು. ಡಿವೈನ್ ಲೈಫ್ ಏನು ಬಿಟ್ವೀನ್ ಅ ಹ್ಯೂಮನ್ ಅಂಡ್ ಡಾಗ್ ಅಂತ. ಐ ಥಿಂಕ್ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಇನ್ ವಿಚ್ ಸ್ವಲ್ಪ ಇದು ಲುಕ್ಸ್ ಕೂಡ ಸ್ವಲ್ಪ ಗ್ಲಾಮರಸ್ ಆಗಿದೆ. ಆ ಥರ ನಡ್ಕೊಂಡಿಲ್ಲ ಹೀರೋಯಿನ್ ಜೊತೆ. ಅಂದ್ರೆ ನಮ್ಮಿಬ್ರು ಕೆಮಿಸ್ಟ್ರಿ ತುಂಬಾ ಫ್ರೆಶ್ ಆಗಿದೆ. ಫಸ್ಟ್ ಪಾರ್ಟ್ ನಮ್ದು ಬಂದಾಗ ನಿಮ್ ಲವ್ ಮಾಕ್ಟೇಲ್ ಸೇಮ್ ರಿಲೀಸ್. ಈಗ ಹೇಳ್ಬೇಕು ನೀವು ಹೆಂಗೆ ನಾವು ಹಂಗೆ ಎರಡೆರಡು ಸಿನಿಮಾ ಒಟ್ಟಿಗೆ ರಿಲೀಸ್ ಆಗಿ ಹಿಟ್ ಆಗಿರೋ ಎಕ್ಸಾಂಪಲ್ಸು ಇದೆ. ನನ್ನ ಮೊದಲನೇ ಚಿತ್ರ ಜೋಶ್ ಸವಾರಿ 200 ಡೇಸ್ ಮಾಡ್ತು, ಒಟ್ಟಿಗೆ ರಿಲೀಸ್ ಆಗಿದ್ದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ ನಾನು ಮತ್ತು ಗುಂಡಾ 2 ತಂಡ ಇದೆ. ನಾನು ಮತ್ತು ಗುಂಡಾ 2 ಅಂದರೆ ಎನರ್ಜಿ ಬೇರೆ ನಮಗೆ ವಿಶೇಷವಾಗಿ ಪರ್ಸ್ನಲಿ. ಸೊ ಇವತ್ತು ಜೊತೆಗೆ ಗೆಳೆಯರು ಮತ್ತು ನಿರ್ದೇಶಕರು ರಘು ಹಾಸನ್ ಇದ್ದಾರೆ, ನಿರ್ಮಾಪಕರು ಕೂಡ ಅಂಡ್ ರಾಕೇಶ್ ಅಡಿಗ ಇದ್ದಾರೆ, ರಚನಾ ಎಂದರ್ ಇದ್ದಾರೆ. ಸೊ ಒಂದು ಟ್ರೈಲರ್ ನೋಡಿದ ತಕ್ಷಣವೇ ತುಂಬ ವಿಚಾರಗಳಿಗೆ ತುಂಬ ಪ್ರಶ್ನೆಗಳು ನನ್ನಲ್ಲಿ ಮೂಡ್ತು. ಅದನ್ನು ಡೈರೆಕ್ಟರ್ ಜೊತೆ ಒಂದ್ಸಲ ಡಿಸ್ಕಸ್ ಮಾಡಿದೆ. ಸೊ ಇವತ್ತು ಅದನ್ನು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ತುಂಬ ಒಳ್ಳೆಯ ನಿರೀಕ್ಷೆ ಮೂಡಿಸಿರೋಂಥ ಸಿನಿಮಾ 5ನೇ ತಾರೀಕಿಗೆ. ಮೊದಲಿಗೆ ನಿಮ್ಮ ಒಂದು ಅಪಿಯರೆನ್ಸು ಮತ್ತು ನೀವು ನಿರೀಕ್ಷೆ ಮೂಡಿಸಿರೋಂಥದ್ದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಮೊದಲಿಗೆ ಡೈರೆಕ್ಟಿಂದನೇ ಶುರು ಮಾಡೋಣ. ಫಸ್ಟ್ ಪಾರ್ಟು ಪ್ರೊಡ್ಯೂಸ್ ಮಾಡಿದ್ರಿ ನೀವು, ಅದೇನಾಯಿತು ಅಂತ ಎಲ್ಲ ನಿಮ್ಗೆ ಗೊತ್ತಿದೆ. ಆ್ಯಂಡ್ ಟೆಲಿವಿಷನಲ್ಲಿ ಅಷ್ಟು ದೊಡ್ಡ ಮಟ್ಟದ ರೀಚ್ ಆಗಿದ್ದು, ಪದೇ ಪದೇ ಹಾಕಿದ್ರೂ ಅಷ್ಟು ರೇಟಿಂಗ್ ಬಂದಿದ್ದು, ಅದನ್ನೆಲ್ಲ ನೋಡ್ಕೊಂಡು 2ನೇ ಪಾರ್ಟ್ ಶುರು ಮಾಡಿದ್ರ ಅಂತ? ಇಲ್ಲ, ಆ ಥರ ಇಲ್ಲ. ಸಿನಿಮಾ ನಾವು ಯಾವಾಗ ಸ್ಕ್ರಿಪ್ಟ್ ಮಾಡಿಕೊಂಡು ಫಿನಿಷ್ ಮಾಡ್ದೋ, ಕ್ಲೈಮ್ಯಾಕ್ಸ್ ಬರ್ಕೊಂಡಾಗ ಅದೊಂದು ಐಡಿಯಾ ಆಯಿತು. ಆ್ಯಕ್ಚುಲಿ ಅವನ ಸೋಲ್ ಮತ್ತೆ ಒಂದಲ್ಲಿ ಫಾರ್ಮ್ ಆಗುತ್ತೆ ಹೇಗೇನು, ಆ ಮಗನಾಗಿ ಹುಟ್ಟಿ ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು. ಇದು ಒಳ್ಳೆ ರಿವ್ಯೂಸ್ ಯಾವಾಗ ಬಂತು, ಒಳ್ಳೆ ರಿಪೋರ್ಟು, ಸಿನಿಮಾ ಚೆನ್ನಾಗಿದೆ ಅಂತ ಆವಾಗ ಡಿಸೈಡ್ ಮಾಡೋದು. ಓಕೆ, ಪಾರ್ಟ್ 2 ಮಾಡ್ಬೋದು ಇವಾಗ ಒಂದು ನಂಬಿಕೆಯಿಂದ. 100% ನೋಡ್ತಾರೆ ಜನ, ಆಮೇಲೆ ಒಳ್ಳೆ ಪ್ರಶಂಸೆನೂ ಸಿಗ್ತಲ್ಲ. ಸೊ ಆಮೇಲೆ ಸ್ಟಾರ್ಟ್ ಮಾಡಿಕೊಂಡು ಆ್ಯಕ್ಚುಲಿ ಫಸ್ಟ್ ನೀವೇ ಈ ಸೀಸನಲ್ಲಿ ಅಥವಾ ಈ ಒಂದು ಎರಾದಲ್ಲಿ ಅನಿಮಲ್ ಸಿನಿಮಾ ಅಂತ ಶುರು ಮಾಡಿದ್ದು. 100%. ಅದಾದಮೇಲೆ ಚಾರ್ಲಿ ಬಂತು, ಅಂದರೆ ಸುಮಾರು ಸಿನಿಮಾಗಳು ಬಂತು. ಬಟ್ ಚಾರ್ಲಿ ತುಂಬ ದೊಡ್ಡದಾಗಿ ರೀಚ್ ಆಯಿತು. ಸೊ ಇದಕ್ಕೆ ಒಳ್ಳೆ ಪ್ರಶಂಸೆ ಸಿಕ್ತು. ಬಟ್ ಅವತ್ತೇನಾಗಿತ್ತು, ಯಾಕೆ ಹಂಗಾಗಿತ್ತು ಅಂತ? ನಮ್ಮದು ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರಲಿಲ್ಲ. ಸೊ ಆಮೇಲೆ ಅವಾಗ ತಾನೇ ಕಾಮಿಡಿ ಕಿಲಾಡಿಯಿಂದ ಶಿವರಾಜ್ ಅವ್ರು ಬಂದಿದ್ದರು. ಅವ್ರನ್ನೂ ಹೀರೋ ಥರ ನೋಡೋ ಅಂಥ ಇದು ಇರಲಿಲ್ಲ ಜನಗಳಿಗೆ. ಸೊ ಆವಾಗ ಹೇಗೆ ಮಾಡಿರ್ತಾರೋ ಹೇಗೆ ಅನ್ನೋದು ಒಂದು ಮನೋಭಾವನೆ ಇದ್ದೇ ಇರುತ್ತೆ. ಸೊ ಅದು ಅಳಿಸೋದ್ರೊಳಗಡೆ ಓಕೆ ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ ಅಂತ ಒಳ್ಳೆ ರಿಪೋರ್ಟ್ ಬರೋದ್ರೊಳಗಡೆ ಕೋವಿಡ್ ಸ್ಟಾರ್ಟ್ ಆಗಿತ್ತು. ಆವಾಗ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು ಅಂತ ಹೇಳ್ಬೋದು. ಆಫ್ಟರ್ ನೀವು ಈಗ ಹೇಳಿದ್ರಿ ಚಾರ್ಲಿ ಎಲ್ಲ ಬಂತು. ಆ್ಯಕ್ಚುಲಿ ಫಸ್ಟ್ ಟೈಮು ಈ ವಡಿ ಬಡಿ ಲವ್ ಸ್ಟೋರಿ ಇವರುಗಳ ಮಧ್ಯ ಒಂದು ಏನಾದ್ರು ವಿಶೇಷತೆಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದಂಥ ಸಿನಿಮಾ. ಓಕೆ, ಮನುಷ್ಯರೇ ಮಾಡ್ಕೊಂಡು ಒದ್ದಾಡ್ಕೊಂಡು ಹೋರಾಡ್ತಾ ಇರ್ತಾರೆ, ಅದು ಬಿಟ್ಟು ಬೇರೆ ಏನಾದ್ರು ಮಾಡೋಣ ಅಂದಾಗ ಒಂದು ಒರಿಜಿನಲ್ ಸ್ಟೋರಿ ಒಂದು ಲೈನ್ ಸಿಕ್ತು ಚಿಕ್ಕದಾಗಿ, ಅದನ್ನು ಇಟ್ಕೊಂಡು ಬಿಲ್ಡ್ ಮಾಡ್ತಾ ಹೋದು. ಸೊ ಅದು ಸಿನಿಮಾ ಆಗಿ ಬಂತು. ಆಮೇಲೆ ಅದಾದಮೇಲೆ ಏನು 1.5 ವರ್ಷ ಆದಮೇಲೆ ಚಾರ್ಲಿ ಬಂತು. ಅದು ಮೆಗಾ ಹಿಟ್ ಆಯಿತು. ಏನಕ್ಕೆ ಅಂದರೆ ದೊಡ್ಡ ಕ್ಯಾನ್ವಸ್ಸು, ದೊಡ್ಡದಾಗಿ ಪಬ್ಲಿಸಿಟಿ ಮಾಡಿದರು, ಚೆನ್ನಾಗಿ ರೀಚ್ ಆಯಿತು. ನಮ್ಗೆ ಆವಾಗ ಆ ಶಕ್ತಿ ಇರಲಿಲ್ಲ. ಸೊ ಇವಾಗ ಏನಂದರೆ ಒಂದು ನಂಬಿಕೆ, ಓಕೆ ನೋಡ್ತಾರೆ. ಈಗ ಚಾರ್ಲಿ ನೋಡಿದ್ದಾರೆ, ನಮ್ಮದು ನೋಡಿದ್ದಾರೆ, ಇನ್ನೊಂದು 2-3 ಈಗ ಮಲಯಾಳಮಲ್ಲಿ ಒಂದು ಬಂತು, ಅದನ್ನು ನೋಡಿದ್ದಾರೆ. ಸೊ ಇವಾಗ ನಮ್ಮದು 100% ಒಂದು ಒಳ್ಳೆ ಫಾಲೋವಿಂಗ್ ಇರೋದ್ರಿಂದ ಎಲ್ಲರೂ ಇದು ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಟ್ರೈಲರು ಮತ್ತು ನಿಮ್ಮ ಒಂದು ಟೀಸರ್ ಅಥವಾ ಗ್ಲಿಮ್ಸಲ್ಲಿ ಆ ಕಂಟಿನ್ಯೂಷನ್ನ ಕೊಟ್ಟಿದ್ದೀರಾ. ಆ್ಯಂಡ್ ರಾಕೇಶು, ರಚನಾ, ಅಂದರೆ ಯಾರ ಪರ್ಸೆಪ್ಷನ್ ಅಂತಲೇ ಇನ್ನೂ ಅಂದಾಜಿಗೆ ಸಿಗದೇ ಇರೋಂಥ ಒಂದು ಕುತೂಹಲನ ಇಟ್ಟಿದ್ದೀರಾ. ಅದು ತುಂಬ ಇಷ್ಟ ಆಯಿತು ನನಗೆ. ಅದರ ಮುಂದುವರೆದ ಭಾಗ ಆಗಿ ಯಾವ ರೀತಿ ಹೇಳಕ್ಕೆ ಹೊರಟಿದ್ದೀರಾ ಅಂತ ಇದು. ಯಾವಾಗ ಶಂಕರ ಅನ್ನೋ ಕ್ಯಾರೆಕ್ಟರು ಸತ್ತೋಗಿರುತ್ತೆ, ಇವನು ಯಾವಾಗ ಸಮಾಧಿ ಹತ್ರ ಸೆಟ್ಲ್ ಆಗ್ತಾನೆ. ಸೊ ನಾವು ಟ್ರೈಲರಲ್ಲಿ ಹೇಳಿದ್ದೀವಿ, ನಮ್ಮ ಪ್ರಾರ್ಥನೆಗಳು ಅಚಲ ಮತ್ತು ಪರಿಶುದ್ಧವಾಗಿದ್ದಾಗ ನಾವೇನನ್ನು ಬೇಕಾದ್ರೂ ಪಡಿಬೋದು ಅಂತ. ಸೊ ಅವನ ಪ್ರಾರ್ಥನೆ ಮತ್ತು ಅವನ ಆರ್ಟ್ ಪರಿಶುದ್ಧವಾಗಿರೋದ್ರಿಂದ ಗುಂಡಂದು ಅವನ ಯಜಮಾನ ಮತ್ತೆ ಹುಟ್ಟುತ್ತಾನೆ. ಮತ್ತೆ ಆ ಸೋಲ್ ಬಂದು ಫಾರ್ಮ್ ಆಗಿ ಅವನೇ ಹುಟ್ಟುತ್ತಾನೆ. ಅವನೇ ಚಿಕ್ಕ ಮಗುವಾಗಿ ಗುಂಡನ ಜೊತೆ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾನೆ. ಆ ಜರ್ನಿನೇ ಇದು ಭಾಗ 2. ಓಕೆ, ಗುಂಡನ ಬಗ್ಗೆ ತುಂಬ ವಿಷಯ ಮಾತಾಡ್ತೀನಿ. ನಾನೊಂದಷ್ಟು ಸ್ವಾಮಿನೆಲ್ಲ ಮಾತಾಡಿಸಿದಾಗ ಒಂದಷ್ಟು ವಿಷಯ ಸಿಕ್ಕ ಆಮೇಲೆ ಮಾತಾಡಿಸ್ತೀನಿ. ರಾಕೇಶ್, ನಿಮ್ಮ ವಿಚಾರಕ್ಕೆ ಬಂದರೆ ತುಂಬ ಒಳ್ಳೊಳ್ಳೆ ಆಯ್ಕೆಗಳು ನಿಮ್ಮ ಸಿನಿಮಾ. ಅಂದರೆ ರೀಸೆಂಟ್ ಕೆರಿಯರ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನೀವು ತುಂಬ ಅಂದರೆ ಈ ಥರದೊಂದು ಪೊಟೆನ್ಷಿಯಲ್ ಇರೋಂಥ ನಟರು ನಮ್ಮಲ್ಲಿ ಇರುವಂಥದ್ದು ನಮ್ಮ ಒಂದು ಇದು ಏನೋ ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಷಯ. ನಿಮ್ಮ ಆಯ್ಕೆಗಳು ಎಸ್ಪೆಷಲಿ ಅಂದರೆ ಹೀರೋ ಆಗೇ ಒಂದು ಹೋಗೋದೊಂದು ಟ್ರ್ಯಾಕ್, ಅಂದರೆ ಕೆಲವರು ಅದನ್ನೇ ಇದು ಮಾಡುವಂಥದ್ದು.
ಬಟ್ ಅದರ ನಡುವೆ ಈ ಥರದೊಂದು ಆಯ್ಕೆಗಳು ನೀವು ಸಿನಿಮಾದಿಂದ ಸಿನಿಮಾಗೆ ಇತ್ತೀಚೆಗೆ ಮಾಡ್ಕೊಂಡು ಬರ್ತಿರೋಂಥದ್ದು ತುಂಬ ವಿಶೇಷವಾಗಿದೆ. ಅಭಿನಂದನೆಗಳು. ಮತ್ತು ಈ ಒಂದು ಸಿನಿಮಾಗೆ ಬಂದಾಗ ನೀವು ನಾಯಿ ಪ್ರೇಮಿ ಅಂತಲೂ ಕೇಳ್ಪಟ್ಟಿದ್ದೀನಿ, ತುಂಬ ಅಟ್ಯಾಚ್ಡ್ ಟು ದ ಇದು ಪೆಟ್ಸ್ ಅಂತ. ಸೊ ಹೇಗೆ ಇದು ಕನೆಕ್ಟ್ ಆಯಿತು ಸಿನಿಮಾ ಅಂತ ನಿಮಗೆ? ನಾನು ಗುಂಡ ನೋಡಿದಾಗಲೇ ಈ ಥರ ಒಂದು ಸಿನಿಮಾ ಮಾಡಬೇಕಲ್ಲ ಯಾವಾಗಲೂ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಲಕ್ಕಿಲಿ ಅದೇ ಸಿನಿಮಾಕ್ಕೆ ಸೆಕೆಂಡ್ ಪಾರ್ಟ್ ಅಂತ ಹೇಳಿದಾಗಲೇ ನನಗೊಂದು ಎಕ್ಸೈಟ್ಮೆಂಟ್ ಆಯಿತು, ಓಕೆ ಅಂತ. ಬಟ್ ಓಕೆ, ಯಾವ ಥರ ಮಾಡಿರ್ತಾರೆ, ಪಾರ್ಟ್ 1 ಹಂಗಿದೆ, ಇದು ಯಾವ ಥರ ಕ್ವಾಲಿಟಿ ಹೆಂಗಿರ್ಬೋದು, ಏನು ಕತೆ ಅನ್ನೋದು ಒಂದು ಕುತೂಹಲ ಇತ್ತು. ಬಟ್ ಕತೆ ಕೇಳಿದಾಗ ನಂಗೆ ತುಂಬ ಎಕ್ಸೈಟ್ ಆಯಿತು. ಯಾಕಂದರೆ ನಾವು ಕೇಳ್ತಾ ಒಂದು ಪ್ರಿಡಿಕ್ಷನ್ ಇರತ್ತಲ್ವಾ, ಓಕೆ ಹಿಂಗ ಅದು ಎಲ್ಲನೂ ಬ್ರೇಕ್ ಮಾಡ್ಕೊಂಡು ಬಂದರು. ಕತೆ ಹೇಳುವಾಗ ಎಲ್ಲದೂ ಬ್ರೇಕ್ ಆಯಿತು. ಆ್ಯಂಡ್ ಒಬ್ಬ ಆ್ಯಕ್ಟರ್ ಆಗಿ ವಾವ್, ಈ ಥರ ಒಂದು ಪಾತ್ರ ಮಾಡೋದು ಒಂದು ಗ್ರೇಟ್, ಈ ಥರ ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಮುಗ್ಧವಾದ ಹುಡುಗ, ಅವನಿಗೆ ಆ ನಾಯಿ ಪ್ರೀತಿ ಬಿಟ್ರೆ ಯಾವುದು ಪ್ರಪಂಚದಲ್ಲಿ ದೊಡ್ಡದಿಲ್ಲ ಅನ್ನೋ ಥರದ್ದು. ಆ್ಯಂಡ್ ಒಂದು ಹ್ಯೂಮನ್ ಆ್ಯಂಡ್ ಅನಿಮಲ್ ಲವ್ ರಿಲೇಷನ್ಶಿಪ್, ಅದು ಸಾವಿರಾರು ವರ್ಷದಿಂದ ಬಂದಿರೋದು ಅದು ನಮ್ಮ ಕಲ್ಚರಲ್ಲಿ. ಸೊ ಅಂಥ ಒಂದು ಇದರಲ್ಲಿ ಅಂಥ ಒಂದು ಡಿವೈನ್ ಲೈಫ್ ಅಂತಲೂ ಹೇಳ್ಬೋದು. ಆ ಕಥೆಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬರೀ ಡಿವೈನ್ ಲೈಫ್ ಅಂದ ತಕ್ಷಣ ಏನು ಸುಮ್ಮನೆ ಏನೋ ಕಾಟಾಚಾರಕ್ಕಿಟ್ಟಿಲ್ಲ, ಅದು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಅದನ್ನ, ಆ ಡಿವೈನ್ ಲೈಫ್ ಏನು ಬಿಟ್ವೀನ್ ಅ ಹ್ಯೂಮನ್ ಅಂಡ್ ಡಾಗ್ ಅಂತ. ಸೊ ಡಾಗ್ಸ್ ಪ್ರೀತಿ ಜೊತೆಗೆ ಒಂದಷ್ಟು ರಿಸರ್ಚ್ ಕೂಡ ಮಾಡ್ತಾ ಇರ್ತೀನಿ ನಾನು ಡಾಗ್ಸ್ ಬಗ್ಗೆ. ಇವಾಗ ಲೇಟೆಸ್ಟ್ ಒಂದು ರಿಸರ್ಚ್ ಓದ್ತಾ ಇದ್ದೆ, ಫುಡ್ ಎಲ್ಲದಕ್ಕಿಂತ ಜಾಸ್ತಿ ಅವಕ್ಕೆ ಓನರೇ ಬೇಕು ಅಂತ. ಅಂದ್ರೆ MRI ಸ್ಕ್ಯಾನ್ ಮಾಡಿದಾಗ ಅವು ಜಾಸ್ತಿ ಎಕ್ಸೈಟ್ ಆಗೋದು ಓನರ್ ನೋಡಿದಾಗ್ಲಿ ರಾದರ್ ದೆನ್ ಫುಡ್ ಅಂತ ರೀಸೆಂಟ್ ಆಗಿ. ಮತ್ತೆ ಇನ್ನೊಂದು, ಅವು ಮನುಷ್ಯ ತರಾನೇ ಎವಾಲ್ವ್ ಹಾಕೊಂಡು ಬರ್ತಾ ಇದಾವೆ ಅಂತ. ಸೊ ಅಷ್ಟು ಅಪ್ಡೇಟೆಡ್ ಆಗಿ ಈ ಕಥೆನೂ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅವೆಲ್ಲ ಬಾಕ್ಸ್ ಟಿಕ್ ಆಯ್ತು ನನಗೆ. ಸುಮ್ಮನೆ ಕಮರ್ಷಿಯಲ್ ಅಥವಾ ಏನೋ ಕ್ಲೀಶೇನಾ ಆ ಥರದ್ದು ಏನೂ ಇರಲಿಲ್ಲ. ಅಂಡ್ ಲವ್, ಪ್ಯೂರ್ ಲವ್ ಸ್ಟೋರಿ ಅಂತ ಅನ್ಬೋದು, ಬಟ್ ಹೀರೋಯಿನ್ದು ಅಲ್ಲ. ಹಂಗಂತ ಎಲ್ಲಾನು ಡಿಫ್ರೆಂಟ್ ಆಗಿತ್ತು. ಇವಾಗ ನಂದು ರಚನಾ ಅವ್ರ ಕಾಂಬಿನೇಷನ್ ಕೂಡ ತುಂಬಾ ಯುನೀಕ್ ಆಗಿತ್ತು. ನಾನು ಆತರ ಮೇ ಬಿ ಯಾವ ಸಿನಿಮಾಲು ಆತರ ನಡ್ಕೊಂಡಿಲ್ಲ ಹೀರೋಯಿನ್ ಜೊತೆ. ಅಂದ್ರೆ ನಮ್ಮಿಬ್ರು ಕೆಮಿಸ್ಟ್ರಿ ತುಂಬಾ ಫ್ರೆಶ್ ಆಗಿದೆ. ಅದೆಲ್ಲಾನು ಹೆಂಗೆ ಪ್ರೆಸೆಂಟ್ ಆಯ್ತು ಅಂದ್ರೆ, ಬೇಸಿಕಲಿ ಇದು ಏನ್ ಬೇಕೋ ನಾವು ಅದೇ ಮಾಡ್ತೀವಿ, ಅನ್ನೆಸೆಸರಿ ನಾವು ಒಂದೇ ಒಂದು ಡಾಟು ಇಡಲ್ಲ ಅನ್ನೋ ತರದೊಂದು ಕ್ಲಾರಿಟಿ ಇತ್ತು. ಅಂಡ್ ಟೀಮು ತನ್ವಿಕ್ ಅವರು ಮತ್ತೆ RP ಪಟ್ನಾಯಕ್ ಸರ್, ಇದಕ್ಕಿಂತ ಇನ್ನೇನ್ ಬೇಕು. ಸೊ ಎಸ್ ಅಂತ ಡಿಸೈಡ್ ಮಾಡಿ. ಆಮೇಲೆ ಇದಕ್ಕೊಂದು ನಾನು ಕತೆ ಹೇಳಕ್ ಹೋದಾಗ ಕ್ಯಾರೆಕ್ಟರ್ ಬಂದು ತುಂಬಾ ಮುಗ್ಧ ಹುಡುಗ ಅಲ್ವಾ. ನಾವು ಕತೆ ಹೇಳಿದ್ ಹೆಂಗೆ ಅಂದ್ರೆ, ಹಿಂಗೆ ನೆಲದ ಮೇಲೆ ಕೂತ್ಕೊಂಡು, ಅವರು ನೆಲದ ಮೇಲೆ ಕೂತಿದ್ರು, ನಾನು ನೆಲದ ಮೇಲೆ ಕೂತ್ಕೊಂಡು ಇಬ್ರು ಹಂಗೆ ಕತೆ ಹೇಳ್ಕೊಂಡಿದ್ದು. ಆವಾಗಲೇ ಗೊತ್ತಾಯ್ತು, ಓಕೆ ಇನ್ನೋಸೆಂಟ್ ಕ್ಯಾರೆಕ್ಟರ್ಗೆ ಪಕ್ಕಾ ಸೂಟಬಲ್, ವಿಲ್ ಗೋ ಆನ್ ಅಂತ ಹೇಳ್ಬಿಟ್ಟು ಜೊತೆ. ಅಂಡ್ ಅದೇ ನನ್ಗನ್ಸಿದೆ ಅಂದ್ರೆ, ಈ ಗ್ಲಿಮ್ಸ್ ನೋಡಿದಾಗ ರಾಕೇಶ್ ಈ ಹಿಂದಿನ ಎಲ್ಲ ಸಿನಿಮಾಗಳು ಅಥವಾ ಅಂದ್ರೆ ಈಗ ಮರ್ಯಾದೆ ಪ್ರಶ್ನೆ ಅದು ಬೇರೆ ಇದಿತ್ತು, ಅದು ತುಂಬಾ ಅಂದ್ರೆ ಕಟ್ಟು ಅಂತಾರಲ್ಲ, ಅದು ಒಂದಷ್ಟು ಪಂಚಸ್ ತುಂಬಾ ಚೆನ್ನಾಗಿ ಹಾಂಟ್ ಮಾಡುತ್ತೆ. ಅಂಡ್ ಇನ್ನೊಂದೇನಂದ್ರೆ ತುಂಬಾ ಸೌಲ್ಫುಲ್ ಆಗಿ ನೀವು ಅದ್ರ ಒಳಗಡೆ ಇಳಿದಿದ್ದೀರ ಅಂತ ಕಾಣಿಸ್ತು. ಹೌದು, ಬಿಕಾಸ್ ಆಫ್ ದಟ್ ಬಾಂಡಿಂಗ್ ಎಮೋಷನ್. ಬಾಂಡಿಂಗ್ ಎಮೋಷನ್ ಮತ್ತೆ ಇನ್ನೊಂದು ಆ ತರ ಕಾಸ್ಟ್ಯೂಮ್ ಏನ್ ಡಿಸೈನ್ ಮಾಡಿದ್ರಲ್ಲ ನನಗೆ, ಆ ತರ ಕಾಸ್ಟ್ಯೂಮ್, ಹೇರ್ ಸ್ಟೈಲು ನಾನು ನಾರ್ಮಲ್ ಆಗಿ ಯಾವತ್ತೂ ಆ ತರ ಹಾಕಿದ್ದೇ ಗೊತ್ತಿಲ್ಲ, ಹಾಕೋದು ಇಲ್ಲ. ಸೊ ಅದು ಹಾಕೊಂತಿದ್ದಂಗೆ ಆ ಒಂದು ಕ್ಯಾರೆಕ್ಟರ್ ಹೊಟ್ಟೋಗ್ತಿದ್ದೆ ನಾನು. ಅದು ತುಂಬ ಹೆಲ್ಪ್ ಮಾಡ್ತಾ, ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತು ನನಗೆ. ಆ ಕಾಸ್ಟ್ಯೂಮ್ ಆಗ್ಬೋದು, ಹೇರ್ ಸ್ಟೈಲ್ ಆಗ್ಬೋದು. ಆ್ಯಂಡ್ ಏನೇ ಹ್ಯೂಮನ್ಸ್ ಜೊತೆ ಆ್ಯಕ್ಟ್ ಮಾಡುವಾಗ ಎಲ್ಲೋ ಒಂದು ಕಡೆ ಎಷ್ಟೇ ನಾವು ಮೈ ಮರ್ತಿ ಇನ್ವಾಲ್ವ್ ಆದ್ರೂ ಎಲ್ಲೋ ಒಂಚೂರು ಬ್ಯಾರಿಯರ್ಗಳಿರ್ಬೋದು, ಅಥವಾ ಕಟ್ಟಾದ್ಮೇಲೆ ನಾವು ವಿ ವಿಲ್ ಹ್ಯಾವ್ ಸಮ್ ಬ್ಯಾರಿಯರ್ಸ್. ಬಟ್ ಅನಿಮಲ್ಸ್ ಜೊತೆ ಹಂಗಲ್ವಲ್ಲ. ನಾವು ಸ್ಪಾಟಿಗೆ ಬಂದಾಗಿಂದ ಶೂಟು ಎಲ್ಲ ಇದು ಮಾಡೋ ಟೈಮಲ್ಲೂ ಆ ಒಂದು ಪ್ಯಾಂಪರಿಂಗ್ ಮಾಡ್ತಾ ಇರ್ತೀವಿ, ಆ ಒಂದು ಆಟ ಆಡ್ತಾ ಇರ್ತೀವಿ, ಆ ಒಂದು ಬಾಂಡಿಂಗ್ ಇರುತ್ತೆ. ಸೊ ಇವಾಗ ಅವನ್ನ ನೆನೆಸ್ಕೊಂಡು ನಾನೇನೋ ಹೇಳ್ತಾ ಇದ್ದೀನಿ ಎಮೋಷ್ನಲ್ ಆಗಿ ಅಂದಾಗ ನಿಜವಾಗ್ಲೂ ಅಳು ಬಂತು. ಅವನ ಜೊತೆ ಮಾತಾಡುವಾಗ ಅಥವಾ ಅವನ ಜೊತೆ ಪರ್ಫಾರ್ಮ್ ಮಾಡುವಾಗ ನಿಜವಾಗ್ಲೂ ಎಮೋಟ್ ಆಯಿತು. ಅದು ನನಗೂ ಗೊತ್ತಿರಲಿಲ್ಲ, ಅನುಭವ ಆಗಿರಲಿಲ್ಲ ಅದು ಯಾವತ್ತು. ಈ ಅನುಭವ ತುಂಬ ಹೊಸದು ಆ್ಯಂಡ್ ತುಂಬ ಎಕ್ಸೈಟ್ ಆಯಿತು ನನಗೆ. ಸೊ ಅದು ನಾನು ಕಾಯ್ತಾ ಇದ್ದೀನಿ, ಅದು ಆ ಎಮೋಷನ್ಸ್ ಹೇಗೆ ಬಂದಿದೆ ಸ್ಕ್ರೀನ್ ಮೇಲೆ ಅಂತ. ಗುಂಡ ಹೆಂಗ್ ಕನೆಕ್ಟ್ ಆಗಿದೆ ನಿಮಗೆ? ಫಸ್ಟು ನನಗೆ ಈ ಡಾಗಿಗೂ ಈಗೋ ಇರುತ್ತೆ, ಅವಕ್ಕೂ ಒಂದು ಸ್ವಲ್ಪ ಸೈಕಾಲಜಿ ಎಲ್ಲ ಗೊತ್ತಿರಲಿಲ್ಲ. ನಮ್ಮ ಸ್ವಾಮಿಯವರು ಹೇಳಿದ್ರು, ಬ್ರೋ ಫಸ್ಟೇ ನೀವು ಅವನು ಕಮಾಂಡ್ ಕೊಡಕ್ಕೆ ಹೋಗ್ಬೇಡಿ, ಸಿಟ್ಟು ಸ್ಟೇ ಅವೆಲ್ಲ ಮಾಡಕ್ಕೆ ಹೋಗ್ಬಿಡಿ, ಕೇಳಲ್ಲ ಅವನು, ಯಾರು ಇವನು ಫಸ್ಟೇ ಬಂದು ನನಗೆ ಆರ್ಡ್ರ್ ಕೊಡ್ತಾನೆ ಅಂತ ಅನ್ಸುತ್ತೆ, ಸುಮ್ಮನೆ ಬಿಸ್ಕೆಟ್ ಕೊಡಿ, ಅವ್ನು ಕೇಳಿದಾಗೆಲ್ಲ ಕೊಟ್ಬಿಡಿ, ಏನು ಇದು ಮಾಡಕ್ಕೆ ಹೋಗ್ಬೇಡಿ. ಆ್ಯಂಡ್ ಡಿಮ್ಯಾಂಡ್ ಮಾಡ್ತಾನೆ ಅವನು, ಕಿತ್ಕೊಳಕ್ಕೆ ಬರ್ತಾನೆ, ಜೋಬಲ್ ಮೂತಿ ತೀವ್ತಾನೆ, ಕೊಡ್ತಾ ಇರಿ. ಫಸ್ಟ್ ಅವ್ನಿಗೆ ಅಭ್ಯಾಸ ಆಗಬೇಕು, ಓಕೆ ಇವನೇನು ನಮ್ಮನ್ನು ಕಮಾಂಡ್ ಮಾಡ್ತಾ ಇಲ್ಲ, ಫ್ರೆಂಡು ಅಂತ ಅವನೊಂದು ಬಾಂಡಿಂಗ್ ಅವನು ಫಸ್ಟ್ ಸ್ಟೆಪ್ ಇಡಬೇಕು, ಆಮೇಲೆ ನೀವು ಹೇಳ್ದಂಗೆ ಕೇಳ್ತಾನೆ. ನಾನು ಅವಾಗ ತಕ್ಷಣ ಅಷ್ಟೊಂದು ಒಳಗೆ ಹೋಗಲಿಲ್ಲ ನನಗೆ.
ಅಂತ ಅನ್ನಿಸ್ತು ಎಲ್ಲೋ ಒಂದ್ ಕಡೆ ಕಾರ್ನರ್ ಆಫ್ ಮೈ ಮೈಂಡ್. ಹೋಗಿ ನಿಂತಾಗ ಸಿಟ್ಟು ಸ್ಟೇ ಅಂದ್ರೆ ಕ್ಯಾರೆ ಅನ್ಲಿಲ್ಲ ಅವನು. ಆಮೇಲೆ ಡೈಲಿ ಒಂದು ಪ್ಯಾಕೆಟ್ ಮ್ಯಾರಿ ಬಿಸ್ಕೆಟ್ ಇಟ್ಕೊಂಡು ಹೋಗ್ತಾ ಇದ್ದೆ. ಅವನಿಗೆ ಒಂದು 2-3 ಡೇಸ್ ಚೆನ್ನಾಗಿ ಪ್ಯಾಂಪರ್ ಮಾಡಿ ಅವ್ನು ಕೇಳ್ದಾಗೆಲ್ಲ ಬಿಸ್ಕೆಟ್ ಕೊಟ್ಟು ಅವ್ನು ಆಡ್ದಂಗೆ ಅವ್ನು ನನ್ನನ್ನು ಡಾಮಿನೇಟ್ ಮಾಡಕ್ ಬಿಟ್ಟು ಫಸ್ಟು. ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಶೂಟಿಂಗಲ್ಲಂತೂ ಸಕ್ಕದಾಗ ಕೋಆಪರೇಟ್ ಮಾಡ್ದ. ಬಂಟಿ ಅಂತೂ ಅವನನ್ನ ಎತ್ಕೊಳಕಂದ್ರೆ ಆಗಲ್ಲ, ಇಷ್ಟ ಇಲ್ಲ ಅವನಿಗೆ, ಯಾರನ್ನೂ ಬಿಡಲ್ಲ ಅವನನ್ನ ಎತ್ಕೊಳ್ಳೋದು. ಬಟ್ ನನಗೆ ಬಂದ ಚೆನ್ನಾಗಿ ಎತ್ಕೊಳ್ಳುವಾಗ ಆ ಥರದ್ದೆಲ್ಲ ಎಷ್ಟೊಂದು ಪರ್ಫಾರ್ಮ್ ಮಾಡಿದಾಗ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ದ. ರಚನಾ ಅಂದರೆ ಏಂಜಲ್ ಥರ ತೋರಿಸಿದ್ದಾರೆ. ಲೈಕ್ ಐ ಮೀನ್ ನೋಡೋದಕ್ಕೆ ತುಂಬ ಕ್ಯೂಟ್ನೆಸ್ ಓವರ್ಲೋಡೆಡ್ ಥರ. ಈ ಒಂದು ಸಿನಿಮಾ ನಿಮಗೆ, ಮತ್ತು ನೀವು ಪೆಟ್ಸ್ ಲವರ ಹೇಗೆ, ಮತ್ತು ಈ ಸಿನಿಮಾದಲ್ಲಿ ಮತ್ತು ನೀವಿಬ್ಬರು ಏನೋ ಅದಕ್ಕೋಸ್ಕರ ಫೈಟ್ ಮಾಡ್ತಿರೋ ಥರ ಇದೆ, ಗೊತ್ತಿಲ್ಲ. ಅಂದ್ರೆ ಸ್ಟೋರಿಯಲ್ಲಿ ಹಂಗೆ ತೋರಿಸಿದರೆ, ಟ್ರೇಲರ್ ನೋಡಿದ್ರು ಹಂಗೆ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದ್ಕೆ. ಐ ಥಿಂಕ್ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಇನ್ ವಿಚ್ ಸ್ವಲ್ಪ ಇದು ಲುಕ್ಸ್ ಕೂಡ ಸ್ವಲ್ಪ ಗ್ಲಾಮರಸ್ ಆಗಿದೆ. ಆ್ಯಂಡ್ ಈ ಕ್ಯಾರೆಕ್ಟರ್ದು ಪರ್ಸನಾಲಿಟಿ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಅಂತೂ. ಅದ್ರ ಕಾಸ್ಟ್ಯೂಮ್ಸ್ಗೆ ತುಂಬ ಇದು ಇನ್ವೆಸ್ಟ್ ಮಾಡಿಬಿಟ್ಟು, ಇಲ್ಲ ಈ ಥರನೇ ಇರಬೇಕು ಕಾಸ್ಟ್ಯೂಮ್ಸ್, ಹಿಂಗೆ ಇರಬೇಕು ಅಂತೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಆ್ಯಂಡ್ ಇಡೀ ಸೆಟ್ಟಿಗೆ ಬಂದ್ಮೇಲೆ ಕೂಡ ಒಂದ್ಸಲ ಕಾಸ್ಟ್ಯೂಮ್ ಇಲ್ಲ, ಈ ಸೀನ್ಗೆ ಇದು ಸೆಟ್ ಆಗ್ತಿಲ್ಲ ಅಂತ ಅಂದಿದ ತಕ್ಷಣ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಬಾ ಅಂತ 2-3 ಸಲ ಹೇಳಿದ್ದಾರೆ. ನನಗೆ ಎಷ್ಟು ಹೊಟ್ಟೆ ಹೊಡೆದಿದೆಯೋ, ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಒಂದೊಂದು ಕಾಸ್ಟ್ಯೂಮ್ ಟ್ರೈ ಮಾಡಿ ಚೇಂಜ್ ಮಾಡೋಕ್ಕೆ. ಯಾಕಂದರೆ ಈ ಕ್ಯಾರೆಕ್ಟರ್ಗೆ ಎಸ್ಪೆಷಲಿ ತುಂಬ ಲೇಯರ್ಸ್ ಆಫ್ ಕ್ಲೋತ್ಸ್ ಇವೆ. ಈ ಲೇಯರ್ಸ್ ಆಫ್ ಕ್ಲೋತ್ಸ್ ಪ್ಲಸ್ ಇದು ಊಟಿ ಅಟ್ಮಾಸ್ಫಿಯರ್ನ ಇದು ಇಮಿಟೇಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಚಳಿ ಇರುತ್ತಂತ ನಂಗೆ ಲೇಯರ್ಸ್ ಕೊಟ್ಟಿದ್ರು. ಚಿಕ್ಕಮಂಗ್ಳೂರಲ್ಲಂತೂ ಫುಲ್ ಶೆಕೆ, ಏನ್ ಶೆಕೆ ಇರ್ತಾ ಇತ್ತು ಅಂದ್ರೆ ನಂಗೆ ತಡ್ಕೊಳಕ್ ಆಗ್ತಾ ಇದ್ದಿಲ್ಲ. ಬಟ್ ಐ ಹ್ಯಾಡ್ ಲೈಕ್ 4-5 ಲೈಕ್ ಒಂದು ಲೇಯರ್ ಮೇಲೆ ಅಟ್ಲೀಸ್ಟ್ 4 ಲೇಯರ್ಸ್ ಇರ್ತಾ ಇತ್ತು. ಸೊ ಐ ಥಿಂಕ್ ಈ ಕ್ಯಾರೆಕ್ಟರ್ಗೆ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಎಸ್, ಇದು ಶಂಕರ ಕ್ಯಾರೆಕ್ಟರ್ ಮತ್ತು ಇಂದು ಕ್ಯಾರೆಕ್ಟರ್ ಮಧ್ಯೆ ತುಂಬಾ ಜಗಳ ನಡೀತಾ ಇರುತ್ತೆ. ನೀವು ಟ್ರೇಲರಲ್ಲಿ ನೋಡ್ದಂಗೆ ಇದು ನಾನೇ ಮಧ್ಯದಲ್ಲಿ ಬರೋದು ತರ ತೋರಿಸಿದೆ ಟ್ರೇಲರಲ್ಲಿ. ಸೊ ಸಿಮಿಲರ್ಲಿ ಇಟ್ ಗೋಸ್ ಇನ್ ದ ಸೇಮ್ ಪ್ಯಾಟರ್ನ್, ಬಟ್ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲ, ಇನ್ವೆಸ್ಟ್ ಜೊತೆಗೆ ಹೆಂಗ್ ಬರ್ಕೊಂಡಿದ್ದಾರೆ ಅಂತ ಹೇಳಿ. ಇಲ್ಲ, ಸ್ಟೋರಿ ಇದು ಕ್ಯಾರೆಕ್ಟರ್ ಕೂಡ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್. ಯಾಕಂದ್ರೆ ನೀವು ಹೇಳ್ದಂಗೆ ಇದು ಮಧ್ಯದಲ್ಲಿ ಬರೋ ತರ ಇದೆ ಅಂತ ಹೇಳಿದ್ರಲ್ವ, ಬರೋಕ್ಕೆ ಎಷ್ಟು ಇದು ಸ್ಟ್ರೆಂತ್ ಇರ್ಬೇಕು ಆ ಕ್ಯಾರೆಕ್ಟರ್ ಅಲ್ಲಿ ಟು ಡಿವೈಡ್ ದೀಸ್ ಟು. ಇದು ಜನ್ಮಾಂತರ ಇರೋ ಕನೆಕ್ಷನ್ ನ ಡಿವೈಡ್ ಮಾಡಕ್ಕೆ ಈ ಕ್ಯಾರೆಕ್ಟರ್ಗೆ ಎಷ್ಟು ಇದು ಇಂಪಾರ್ಟೆನ್ಸ್ ಇರಬೇಕು, ಈ ಕ್ಯಾರೆಕ್ಟರ್ಗೆ ಎಷ್ಟು ಸ್ಟ್ರೆಂತ್ ಇರಬೇಕು ಅನ್ನೋದನ್ನ ಅವ್ರು ತೋರಿಸಿದ್ದಾರೆ. ಇಂದು ಇದು ಪರ್ಸ್ಪೆಕ್ಟಿವ್ ಅಲ್ಲಿ ಅವಳು ಮಾಡ್ತಿರೋದೆಲ್ಲ ಸರಿನೇ, ಅವಳು ಲಾಜಿಕ್ ಎಲ್ಲ ನಂಬ್ತಾಳೆ, ಇವೆಲ್ಲ ನಂಬಲ್ಲ. ಬಟ್ ಹೋಗ್ತಾ ಏನಾಗುತ್ತೆ ಅಂತ ನಾವು ನೋಡ್ಬೇಕಾಗಿರೋದು ಅಷ್ಟೇ. ಫಸ್ಟ್ ಪಾರ್ಟ್ ನೋಡಿದ್ರಾ ಅವಾಗ್ಲೇನೆ? ಫಸ್ಟ್ ಪಾರ್ಟ್ ನೋಡಿದ್ದೆ. ಅಂಡ್ ಫಸ್ಟ್ ಪಾರ್ಟ್ ನೋಡಿದಾಗ್ಲೂ ನಾನು ಇಂಡಸ್ಟ್ರಿಯಲ್ಲಿ ಇದ್ದಿಲ್ಲ. ಸೆಕೆಂಡ್ ಪಾರ್ಟ್ ನಾನೇ ಇದು ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ ಅಂತ ನಂಗೂ ತುಂಬಾ ಖುಷಿ. ಫಸ್ಟ್ ಪಾರ್ಟ್ ನಮ್ದು ಬಂದಾಗ ನಿಮ್ ಲವ್ ಮಾಕ್ಟೇಲ್ ಸೇಮ್ ರಿಲೀಸ್. ಸೇಮಾ? ಕರೆಕ್ಟ್. ಹೌದಾ? ಹೌದು. ನಾವೇ 2019 ಅಲ್ವಾ ನಿಮ್ದು? 20 ಈಗ ಹೇಳ್ಬೇಕು ನೀವು ಹೆಂಗೆ ನಾವು. ಅಂಡ್ ನಿಮ್ಗೆ ಎಷ್ಟು ಅಟ್ಯಾಚ್ಡ್ ಆಗಿದ್ದ? ನಾನು ಗುಂಡಾ ಜೊತೆ ನಂದು ಸ್ವಲ್ಪನೇ ದಿವಸ ಇದ್ದಿರೋದು. ಬಟ್ ಅವ್ನು ನೋಡಿದ್ರೆ ಯಾರಾದ್ರೂ ಇದು ಇಷ್ಟಪಡ್ತಾರೆ. ಬಟ್ ಅವ್ನು ನಮ್ ಜೊತೆ ಡೆಫಿನೆಟ್ ಆಗಿ ಅಟ್ಯಾಚ್ ಆಗಿದೆ. ಯಾಕಂದ್ರೆ ನಾವು ಜಾಸ್ತಿ ಆಕ್ಟ್ ಮಾಡ್ತಾ ಇದ್ದಿರೋದು. ರಾಕೇಶ್ ಅವ್ರ ಜೊತೆ ಜಾಸ್ತಿ ಅಟ್ಯಾಚ್ ಆಗಿರೋದು. ನನ್ ಜೊತೆ ಸ್ವಲ್ಪ ಕಮ್ಮಿನೇ. ಯಾಕಂದ್ರೆ ನಂದು ಪೋರ್ಷನ್ಸ್ ಜಾಸ್ತಿ, ಪಪ್ಪಿದು ಕೂಡ ನೀವು ಸಾಂಗ್ ನೋಡಿರ್ತೀರ, ಆ ಪಪ್ಪಿ ಜೊತೆ ಕೂಡ ನಂದು ಜಾಸ್ತಿ ಪೋರ್ಷನ್ಸ್ ಇತ್ತು. ಅಂಡ್ ಒಂದಷ್ಟು ಪೋರ್ಷನ್ಸ್ ಇದು ಬಂಟಿ ಜೊತೆ ಇತ್ತು. ಮತ್ತೆ ಇನ್ನೊಂದು ಇವರಿಬ್ರೇ ಬಾಂಡಿಂಗು, ನಾನು ಮತ್ತು ಗುಂಡ ಅಂದ್ರೆ ಶಂಕರ ಮತ್ತು ಗುಂಡ ಅಂತ, ಇದ್ರ ಮಧ್ಯೆ ಒಂದು ಡಾಮಿನೇಟೆಡ್ ಕ್ಯಾರೆಕ್ಟರ್ ಬರುತ್ತೆ ಅಂದ್ರೆ ಅದು ಎಷ್ಟು ಪವರ್ಫುಲ್ ಆಗಿರ್ಬೇಕು. ಆ ಪವರ್ಫುಲ್ ಕ್ಯಾರೆಕ್ಟರ್ ಇಂದು. ಲಾಸ್ಟ್ ಟೈಮು ನೀವು ಪ್ರೊಡಕ್ಷನ್ ಮಾಡಿದ್ರಿ ಪಯಂ ಪಿಕ್ಚರ್ಸ್ ಇಂದ, ನಾನು ಮತ್ತು ಗುಂಡ. ಈ ಸಲ ನೀವೇ ಡೈರೆಕ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಇಲ್ಲ, ರೈಟಿಂಗ್ ಮಾಡಿದ್ವಲ್ಲ, ಫಸ್ಟ್ ಪಾರ್ಟು ಕೂಡ ರೈಟಿಂಗಲ್ಲಿ ಇದ್ವಲ್ಲ, ಸ್ಕ್ರೀನ್ ಪ್ಲೇ ಇದೆಲ್ಲ, ಮತ್ತು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಎಲ್ಲ ನಾನೇ ಬರ್ಕೊಂಡಿದ್ದು ಫಸ್ಟ್ ಪಾರ್ಟಲ್ಲಿ. ಸೊ ಅದು ಬರ್ದಾಗ್ಲೇ ಈಗ ಗುಂಡ ಒಬ್ಬ ಉಳ್ಕೊಂಬಿಟ್ನಲ್ಲ, ಶಂಕರ ಹೊರಟೋಗ್ಬಿಟ್ಟ, ಪಾಪ ಇವನಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತಲ್ಲ ಅನ್ನೋದು ಕಾಡ್ತಾ ಇತ್ತು. ಆವಾಗ ನನಗೆ ಇದು ಯಾವಾಗ ಚೆನ್ನಾಗಾಯಿತು ಫಸ್ಟ್ ಪಾರ್ಟು, ಓಕೆ ಪಾರ್ಟ್ 2 ನಾನು ನ್ಯಾಯ ಒದಗಿಸ್ತೀನಿ ಅಂತ ಹೇಳ್ಬಿಟ್ಟು ಬರ್ಕೊಂಡು ನಾನೇ ಫುಲ್ ಫ್ಲೆಡ್ಜಲ್ಲೋ. ಈ ಸಲ ಸ್ಕೇಲ್ ತುಂಬ ದೊಡ್ಡದಾಗಿದೆ ಅಂತ ಅನ್ಸುತ್ತೆ. ಲಾಸ್ಟ್ ಟೈಮ್ ನೀವು ಮಾಡಿದ್ದು ಪ್ರೊಡಕ್ಷನ್ ವ್ಯಾಲ್ಯೂಗೂ ಇದಕ್ಕೆ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದೆ. ತುಂಬ ದೊಡ್ಡದಾಗಿದೆ ಸ್ಕೇಲ್ ಅಂತ ಅನ್ನಿಸ್ತಾ ಇದೆ. ಆರ್ ಪಿ ಪಟ್ನಾಯಕ್ ಬಂದಿದ್ದಾರೆ. ಆ್ಯಂಡ್ ಇದೆಲ್ಲ ಹೇಗೆ? ಎಲ್ಲ ವಿಭಾಗದಲ್ಲೂ ದೊಡ್ಡದಾಗಿದೆ.
ಈಗ ನೀವು ಸ್ಟೋರಿ ವೈಸ್ ತೊಗೊಳ್ಳಿ, ಎಲ್ಲ ಜರ್ನಿ ಟ್ರಾವೆಲಿಂಗ್ ಸ್ಟೋರಿನೇ ಇರುತ್ತೆ. ಈಗ ಟ್ರಾವೆಲಿಂಗ್ ಅಂದ ತಕ್ಷಣವೇ ನಿಮಗೆ ಔಟ್ಡೋರ್ ಶೂಟ್ ಅಂದ್ರೇ ಎಕ್ಸ್ಪೆನ್ಸಿವ್. ಅದ್ರ ಜೊತೆಗೆ ಕ್ಯಾರೆಕ್ಟ್ರ್ ಬರ್ಕೊಂಡಿರೋದು, ಈಗ ಹಿಂದೂ ಕ್ಯಾರೆಕ್ಟ್ರು ಬರೆದ್ಬಿಟ್ಟು ಬಿಲೇನಿಯರ್ ಮಗಳು ಅಂತ, ಅದನ್ನು ತೋರಿಸ್ಬೇಕಲ್ಲ ನಾವು. ತೋರಿಸ್ಬೇಕು ಅಂದರೆ ರಿಚ್ ಲೊಕೇಶನ್ ಬೇಕು, ರಿಚ್ ಅಪ್ಪನ ಕ್ಯಾರೆಕ್ಟರ್ ಬೇಕು, ರಿಚ್ ಕಾಸ್ಟ್ಯೂಮ್ಸ್ ಬೇಕು. ಇದಕ್ಕೇ ಅರ್ಧ ನಮಗೆ ಇನ್ವೆಸ್ಟ್ಮೆಂಟ್ ಆಯಿತು. ಮತ್ತು ಕ್ಯಾಮ್ರಾ ಆಗಲಿ ಯೂನಿಟ್ಸು ಎಲ್ಲನೂ ಹೈಯರ್ ಎಂಡ್ ಕ್ಯಾಮ್ರಾ ಯೂಸ್ ಮಾಡಿದೋ ಈ ಸಲ. ಸ್ವಲ್ಪ ಬರ್ಕೊಂಡಿದ್ದು ಜಾಸ್ತಿ ದಿವಸನೇ ಹಿಡ್ದಿದೆ. ಶೂಟು ಸ್ವಲ್ಪ 10 ಡೇಸ್ ಎಕ್ಸ್ಟ್ರಾ ಆಗಿದೆ. ಆ್ಯಂಡ್ ರಾಕೇಶ್, ನಿಮ್ಮದು ಚಾರ್ಧಾಮ್ ಯಾತ್ರೆ ಇದು ನೋಡಿದೆ, ಎಷ್ಟು ಇದು ಅಂತಂದರೆ ವಿಜಯ್ ಪ್ರಕಾಶ್ ಅವರ ಒಂದು ಹಾಡು ಶಿವಾಯನ ಓಂ ಶಿವಾಯ ಹಾಡು, ಮತ್ತು ಅವರು ಹಾಡಿದ್ದು ಮತ್ತು ನಿಮ್ಮದು ಅದೆರಡು ಎಷ್ಟು ಸಾಮ್ಯತೆ ಇದೆ ಅಂದರೆ ಅದು ಗೊತ್ತಿಲ್ಲ. ಅಚಾನಕ್ಕಾಗಿ ನೀವು ಹರಕೆ ತೀರ್ಸೋಕೆ ಅಂದರೆ ಅದರಲ್ಲೂ ಅಗೇನ್ ಆ ಜರ್ನಿಯಲ್ಲೂ ನಿಮ್ಗೆ ಒಂದಷ್ಟು ನಾಯಿಗಳು ಸಿಗುತ್ತೆ. ಆ ಜರ್ನಿ ಮಾಡಿದ್ರ ಏನು ಆ್ಯಕ್ಚುಲಿ ಅದು ಅಂತ? ಇಲ್ಲ, ಒಂದು ಎಕ್ಸ್ಪ್ಲೋರೇಷನ್ಗೆ ಅಂತ ಹೋಗಿದ್ದು. ಬಟ್ ಅಫ್ಕೋರ್ಸ್ ಕೇಳ್ಕೊಂತೀವಲ್ವಾ, ಒಳ್ಳೇದಾಗ್ಲಿ, ಕಷ್ಟಪಟ್ಟು ಮಾಡಿದೀವಿ ಸಿನಿಮಾಗಳು. ಬಟ್ ಅದು ಕೆಲವು ಸೈನ್ಸ್ಗಳಂತ ಹೇಳ್ತೀವಲ್ಲ, ಹಂಗೆ ಕೇದಾರಿಂದ ಭೈರವನಾಥ್ ಹೋಗ್ತಾ ಒಂದು ಡಾಗ್ ಫಾಲೋ ಮಾಡ್ಕೊಂಡೇ ಬಂತು ಮೇಲವರೆಗೂ. ಕೆಳಗೆ ನಾನು ಅಲ್ಲಿ ಹೋಗಿ ಫೋಟೋ ಗಿಟೋ ತೆಕ್ಕೊಂಡೆ, ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಮತ್ತೆ ವಾಪಸ್ ಕೆಳಗೆ ಬಂದಾಗ್ಲೂ ಅಲ್ಲೇ ಇದ್ದು ವಾಪಸ್ ನನ್ನ ಜೊತೆ ಕೆಳಗೆ ಬಂತು. ಆಗ ನಂಗೆ ಫ್ಲಾಶ್ ಆಗಿಲ್ಲ. ಮೇ ಬಿ ಅವಾಗ ವಿಡಿಯೋ ಫೋಟೋ ತೆಕ್ಕೊಬೇಕು, ಅದೇನೋ ನನ್ನ ತಲೆನೇ ಓಡ್ಲಿಲ್ಲ ಅವಾಗ. ಅಂದ್ರೆ ಇತ್ತಲ್ವಾ, ನೋಡ್ದೆ, ಸುಮ್ನೆ ಇದ್ದೆ. ಆಮೇಲೆ ಬಂದ್ ಕೂತಾಗ ಕೆಳಗೆ ಅದೇ ಟಕ್ಕಂತ ಈಗ ಐಡಿಯಾ ಅನ್ನೋ ತರ ಒಂದು ಇಂಟ್ಯೂಷನ್ ಬರುತ್ತಲ್ಲ, ಹಿಂಗೆ ಟಕ್ಕಂತ ಒಂಥರ ಅನ್ನಿಸ್ತು, ಒಂದು ಸೆನ್ಸ್ ಆಫ್ ಸೊಲೇಸ್ ಅಂತ. ಆ ತರದ್ದು ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳಾಗಿದೆ ಈ ಫಿಲಮ್ ಅಲ್ಲಿ. ಒಂದು ಸಾಂಗ್ ಶೂಟ್ ಮಾಡ್ತಾ ಮಾದೇಶ್ವರ ಬೆಟ್ಟದಲ್ಲಿ ಈಡ್ಗಾಯ ಹೊಡಿತ 4 ಸಲ ಹೊಡೆದ್ರು ಕರೆಕ್ಟಾಗಿ 50 2 ಒಳೆ ಆಗ್ತಾ ಇತ್ತು. ಅಲ್ಲಿರೋರು ಶೂಟಿಂಗ್ ನೋಡಕ್ ಬರೋರೆಲ್ಲ 2ನೇ ಸಲ ಆದ್ಮೇಲೆ ಕ್ಯೂರಿಯಾಸಿಟಿಗೆ ನಿಂತಿದ್ರು, ನೆಕ್ಸ್ಟ್ ಹೊಡೆದ್ರೆ ಹೆಂಗ್ ಬರುತ್ತೆ ನೋಡೋಣ ಅಂತ. ಅವರು ಎಲ್ಲ ಸರ್ಪ್ರೈಸ್ ಆಗಿ ಬ್ಲೆಸ್ ಮಾಡಿದ್ರು. ಸರ್ ಒಳ್ಳೇದಾಗತ್ತೆ ಸರ್, ನೋಡಿ ಮಾದಪ್ಪ ಆಶೀರ್ವಾದ ಮಾಡಿದಾನೆ ನಿಮ್ಗೆ. ಆ ಜನಗಳ ಬಾಯಿಂದ ಬರೋದು ಒಂದು ಬ್ಲೆಸ್ಸಿಂಗ್ ಅಂತ ಅನಿಸ್ತು ನಿಮ್ಗೆ. ಸೊ ಆ ತರದ್ದು ಒಂದು ಹೆಂಗೆ ಟೆಸ್ಟ್ ಮಾಡ್ತಲ್ಲ ಸ್ಟಾರ್ಟಿಂಗ್ ನಮ್ಗೆ ಶೂಟಿಂಗ್ ಅಲ್ಲಿ. ಒಂದು ನನ್ ತುಂಬಾ ಖುಷಿಯಾಗಿದೆ ಏನಂದ್ರೆ, ನಮ್ ತುಂಬಾ ಸಿನಿಮಾಗಳಲ್ಲಿ ಪ್ರೆಷರ್ ಗೀಲ್ಡ್ ಆಗಿ ಕಾಂಪ್ರಮೈಸ್ ಆಗ್ಬಿಡ್ತಾರೆ, ಏನೋ ಸುತ್ಬಿಡ್ತಾರೆ. ಅದೇನ್ ಮಾಡಕ್ಕಾಗಲ್ಲ, ಅವ್ರು ತಪ್ಪು ಅಂತ ಹೇಳಲ್ಲ, ಬಟ್ ಆ ಪ್ರೆಷರ್ಗೆ ಈಲ್ಡ್ ಆಗ್ಬಿಡ್ತಾರೆ ತುಂಬಾ ಜನ. ಬಟ್ ಇವರು ಯಾವುದೇ ತರ ಪ್ರೆಷರ್ ಕ್ರಿಯೇಟ್ ಆದ್ರೂ, ಅದು ಡೈರೆಕ್ಟರ್ ಪ್ರೊಡ್ಯೂಸರ್ ಆದ್ರೂ ಈಲ್ಡ್ ಆಗ್ಲಿಲ್ಲ. ಮಳೆ ಬಂತು, ಶೂಟಿಂಗ್ ಅರ್ಧಕ್ಕೆ ನಿಂತೋಗ್ತಾ ಇತ್ತು, ಡಿಲೇ ಆಗ್ತಾ ಇತ್ತು, ಲೊಕೇಶನ್ ಪರ್ಮಿಷನ್ಗಳು ಕಷ್ಟ ಆಗ್ತಾ ಇತ್ತು, ಬಜೆಟ್ ಹಂಗೆ ಹರಿತಾ ಇತ್ತು ನೀರ್ ತರ. ಬಟ್ ಎಲ್ಲೂ ಆ ಪ್ರೆಷರ್ ತಗೊಳ್ದೆ ಹಠ ಹಿಡ್ದು, ಇಲ್ಲ ನನ್ಗೆ ಬೇಕು ಅಂತ, ಕೆಲವುದನ್ನ ಮತ್ತೆ ಮಾಡೋಣ, ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಷ್ಟು ಹಠ ಹಿಡ್ದಿದ್ದಕ್ಕೆ ಆ ನೇಚರ್ ಹೆಂಗ್ ಟೆಸ್ಟ್ ಮಾಡ್ತೋ ಹಂಗೆ ವಾಪಸ್ ಇವಾಗ ಗಿಫ್ಟ್ ತರ ಈ ತರದ್ದೊಂದು ಸೈನ್ಸ್ ಕೊಡ್ತು ಅಂತ ನಾನು ಅನ್ಸುತ್ತೆ. ಪರ್ಸನಲಿ ಹೇಗೆ ನಿಮ್ಮ ಹುಡುಕಾಟ ಏನು? ನೀವು ಅಂದರೆ ಈ ಕ್ಯಾರೆಕ್ಟರ್ಗೆ ಮತ್ತು ಈ ಸಿನಿಮಾಗೆ, ಎಸ್ಪೆಷಲಿ ಈ ಸಿನಿಮಾಗೂ ನೀವು ಹೋಗ್ತಾ ಇರೋ ರೀತಿಗೂ ತುಂಬ ಎಲ್ಲೋ ಒಂದು ಕಡೆ ಸಿಂಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇಲ್ಲ, ಹುಡುಕಾಟ ಏನೂ ಇಲ್ಲ ಆಕ್ಚುಲಿ. ನನ್ನಲ್ಲೇ ಏನೇನಿದೆ, ನನ್ನಲ್ಲೇ ಇರೋ ಗುಣಗಳು, ನನ್ನಲ್ಲೇ ಇರೋ ಟೆಂಡೆನ್ಸಿಗಳನ್ನ ಅಡ್ರೆಸ್ ಮಾಡ್ಕೊಂಡು ಹೋಗೋದು. ಎಷ್ಟೊಂದು ನಮಗೆ ಗೊತ್ತಿರಲ್ಲ, ನಮ್ಮ ಪ್ಲಸ್ ಅಂಡ್ ಮೈನಸ್ ನಮ್ಗೆ ಐಡಿಯಾ ಇರಲ್ಲ. ನಮ್ಮನ್ನ ಯಾವಾಗ್ಲೂ ಒಂದು ಎಕ್ಸ್ಟ್ರೀಮ್ ಸಿಚುವೇಶನ್ ಅಲ್ಲಿ ಇಟ್ಟಾಗ ನಮ್ ತನ ಗೊತ್ತಾಗತ್ತೆ ತುಂಬಾ ಸಲ. ನಾವು ಇಲ್ಲಾಂದ್ರೆ ಒಂದು ಕಂಫರ್ಟ್ ಅಲ್ಲೇ ಬದುಕಿರ್ತೀವಿ ಯಾವಾಗ್ಲೂ. ಆ ಕಂಫರ್ಟ್ ಏನೋ ಯಾರೋ ಸಡನ್ ಹಾಸ್ಪಿಟಲ್ ಇಶ್ಯೂ ಆ ತರದ್ದೇನಾರ ಆದಾಗ ಕಂಫರ್ಟ್ ಇಂದ ಆಚೆ ಬರ್ತೀವಿ, ಅವಾಗ ತುಂಬಾ ಸ್ಟ್ರೆಸ್ ಆಗ್ತೀವಿ. ಬಟ್ ನಾವೇ ಕಾನ್ಶಿಯಸ್ ಆಗಿ ಕಂಫರ್ಟ್ ಇಲ್ಲ ಅಂತ ಹೊಡೆದಾಕೊಂಡು ಹೋಗ್ತಾ ಇದ್ರೆ ಡೈಲಿ ಲೈಫಲ್ಲೇ, ಅವಾಗ ನಮ್ಗೆ ಆತರ ಸಿಚುವೇಶನ್ ಬಂದಾಗ್ಲೂ ಅನ್ಕಂಫರ್ಟಬಲ್ ಅನ್ಸಲ್ಲ. ಸೊ ಬೇಸಿಕಲಿ ನಮ್ಮನ್ನೇ ನಾವು ಇನ್ನೂ ಅರ್ತ್ಕೊಂಡು ಹೋಗೋದೆ ಅಂತ ಅನ್ಸುತ್ತೆ. ಆಚೆ ಎಲ್ಲೂ ಮೇಲೆಲ್ಲೂ ಹುಡುಕ್ತಾ ಇಲ್ಲ ಡೆಫಿನೆಟ್ಲಿ. ನಾನು ಆಗಲೇ ಬಿಗಿನಿಂಗೇ ಕೇಳಿದೆ ನಿಮಗೆ, ಅಂದರೆ ನಿಮ್ಮ ಆಯ್ಕೆಗಳು ತುಂಬ ಚೆನ್ನಾಗಿದೆ, ಸೆಲೆಕ್ಟ್ ಮಾಡ್ಕೊಳ್ತಿರೋ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಕೆಲಸ ಮಾಡೋಕೊಟ್ಟಿರೋದು. ಮಧ್ಯೆ ಎಲ್ಲ ಒಂದು ಗ್ಯಾಪ್ ಆಗಿತ್ತು, ರಾಕೇಶ್ ಅಗೇನ್ ವಾಪಸ್ಸು ಬೇರೆ ಥರನೇ ಎವಾಲ್ವ್ ಆಗಕ್ಕೆ ಹೊರಟಿದ್ದಾರೆ ಅಂತ. ಇದು ಯಾಕೆ, ಹೇಗೆ ಅಂತ? ಇಲ್ಲ, ಹಂಗಾಗತ್ತಲ್ವಾ ಸಿಚುವೇಶನ್ಗಳು. ನಾನು ಹೇಳ್ದಂಗೆ ಒಂದೊಂದ್ಸಲ ನಮ್ಮ ಕಂಫರ್ಟ್ ಇಂದ ಆಚೆ ಹಾಕಿದಾಗ ನಾವು ಶೇಕ್ ಆಗ್ಬಿಡ್ತೀವಿ, ಕುಗ್ತೀವಿ, ರಾಕ್ ಬಾಟಮ್ ಹೋಗ್ತೀವಿ. ಅವಾಗ ಏನಾಗೋದು, ಡೆಡ್ ಎಂಡ್ ಅಲ್ವಲ್ಲ ಅದು, ಕೆಳಗೆ ಫುಲ್ಲು ಬಿದ್ಮೇಲೆ ಮೇಲೆ ಬರಲೇಬೇಕು. ಸೊ ಅದೇ ಪಾರ್ಟ್ ಆಫ್ ಎವಲ್ಯೂಷನ್. ಸೊ ಎಲ್ಲಾರ್ದು ಲೈಫ್ ನೋಡಿದ್ರೆ ಬಿದ್ದು ಎದ್ದುನೇ ಜರ್ನಿ, ಸ್ಟ್ರೈಟ್ ಲೈನ್ ಯಾರ್ದು ಇರಲ್ಲ. ಅದು ಯಾವಾಗ್ಲೂ ಕೆಳಗೆ ಮೇಲೆ ಮಾಡ್ತಾ ಇರುತ್ತೆ. ಸೊ ಬಟ್ ಎಲ್ಲರೂ ನಾವು ಹಿಂದೆ ತಿರುಗಿ ನೋಡಿದಾಗ ಯಾವಾಗ ಬಿದ್ದಿದೀವೋ ಅವೆಲ್ಲ ಒಳ್ಳೇದಾಯ್ತು ಅನ್ಸುತ್ತೆ. ಅದಕ್ಕೆ ನಾವು ಈ ಸ್ಟೇಜಲ್ಲಿ ಬಂದಿದೀವಿ ಅಂತ ಅನ್ಸುತ್ತೆ. ಸೊ ಇವಾಗ್ಲೂ ಏನಾದ್ರು ಎಕ್ಸ್ಪೀರಿಯನ್ಸ್ ಅಂತ ಆದ ತಕ್ಷಣ ಗುಡ್ಡೋ ಬ್ಯಾಡೋ ಅಂತ ಡಿಫೈನ್ ಮಾಡ್ದಿರಾ, ಏನ್ ಬರತ್ತೋ ಅದನ್ನ ಆಸ್ ಇಟ್ ಇಸ್ ನೋಡೋ ತರ ಒಂದು ಆಟಿಟ್ಯೂಡ್ ಅಷ್ಟೇ.
ನಿಮ್ಮ ರಚನಾ ಒಳ್ಳೊಳ್ಳೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಅಗೇನ್ ನಿಮ್ಮದು ಅಷ್ಟೇ. ಸೊ ನಿಮ್ಮದು ಹಾದಿ ಹೇಳೋ ಥರದಾದರೆ? ಸಿನಿಮಾಗೂ ಮತ್ತು ನನ್ನ ಪರ್ಸನಲ್ ಲೈಫ್ಗೂ ಡೆಫಿನೆಟ್ಲಿ ಕನೆಕ್ಷನ್ ಏನೂ ಇಲ್ಲ. ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್ ಪ್ರಾಜೆಕ್ಟ್ ಅಗೇನ್. ಆ್ಯಂಡ್ ನಾಯಿ ಜೊತೆ ಆ್ಯಕ್ಟ್ ಮಾಡ್ಬೇಕಂದ್ರೆ ನಂಗೆ ತುಂಬಾನೇ ಖುಷಿ ಇತ್ತು, ಬಿಕಾಸ್ ಐ ಲವ್ ಡಾಗ್ಸ್, ಐ ಲವ್ ಪೆಟ್ಸ್ ಬೇಸಿಕ್ಲಿ. ಸೊ ಇವಾಗ ಮತ್ತೆ ಪಪ್ಪೀಸ್ ಜೊತೆ ಆ್ಯಕ್ಟ್ ಮಾಡಬೇಕಾಗಿತ್ತು, ಮತ್ತೆ ಇದು ಡಾಗ್ಸ್ ಜೊತೆ 2 ಡಾಗ್ಸ್ ಜೊತೆ ಕೂಡ ಆ್ಯಕ್ಟ್ ಮಾಡಬೇಕಾಗಿತ್ತು. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ನಂಗೆ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗಲೇ ತುಂಬ ಎಕ್ಸೈಟಿಂಗ್ ಅಂತ ಅನಿಸ್ತು. ಆ್ಯಂಡ್ ಈ ಸಿನಿಮಾ ಫಸ್ಟ್ ಪಾರ್ಟ್ ನೋಡಿರೋದ್ರಿಂದ ನಂಗೆ ಆ ಕಾನ್ಫಿಡೆನ್ಸು ಇತ್ತು, ಇಲ್ಲ ಇದು ಚೆನ್ನಾಗಿರುತ್ತೆ ಮಾಡಿದ್ರೆ, ಈ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಅವ್ರು ಹೇಳಿದಂಗೆ ಇಟ್ಸ್ ಅ ಬಿಲಿಯನೇರ್ಸ್ ಡಾಟರ್ಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಪ್ಲಸ್ ತುಂಬಾ ಇದು ಹಠ ಮಾಡುವಂತ ಹುಡುಗಿ. ಅಂಡ್ ಶಿ ಹ್ಯಾಸ್ ಅ ಲಾಟ್ ಆಫ್ ಯಾವಾಗ್ಲೂ ಜಗಳ ಮಾಡ್ಕೊಂಡಿರ್ತಾಳೆ, ಎಲ್ಲರ ಜೊತೆ ಜಗಳ ಮಾಡ್ಕೊಂಡಿರ್ತಾಳೆ, ನಾಯಿ ಜೊತೆ ಜಗಳ ಮಾಡ್ಕೊಂಡಿರ್ತಾರೆ, ಏನ್ ಸಿಕ್ಕಿದ್ರು ಜಗಳ ಮಾಡ್ತಿರ್ತಾಳೆ ಅಂತ ಕ್ಯಾರೆಕ್ಟರ್ ಇದು. ಸೊ ಈ ಕ್ಯಾರೆಕ್ಟರ್ ಹೇಗೆ ಇವರಿಬ್ಬರು ಮಧ್ಯೆ ಬಂದು ಇವಳೇ ಸರಿ ಅಂತ ಎಷ್ಟು ಫೋರ್ಸ್ ಮಾಡ್ಕೊಂಡಿರ್ತಾಳೋ ಅದು ನೋಡ್ಬೇಕು. ಅಗ್ರೆಷನ್ ಆಗ್ಬೋದು, ಸೀರಿಯಸ್ ಕ್ಯಾರೆಕ್ಟರ್ ಆ ಶೇಡು ಈ ಸಿನಿಮಾ ಅಲ್ಲಿ ನೀವು ನೋಡ್ತೀರಾ. ಅವ್ರವ್ರು ಮಾಡೋ ಸಿನಿಮಾ ಅವ್ರಿಗೆ ದೊಡ್ಡದಾಗಿ ಇರುತ್ತೆ, ಸ್ಪೆಷಲ್ ಆಗಿ ಅನ್ಸುತ್ತೆ. ಬಟ್ ಅದು ಎಲ್ಲದಕ್ಕಿಂತ ಮೀರಿ ಒಳಗಡೆ ಒಂದು ಸೆನ್ಸ್ ಹೊಡಿತಿರ್ತವೆ, ಇದೇನೋ ಆಗುತ್ತೆ. ಆ ಪಲ್ಸ್ ನಿಮ್ಗೆ ಯೂಶಲಿ ಕೆಲಸ ಮಾಡ್ಬೇಕಾದ್ರೆ ಸಿಗೋತಲ್ವಾ? ಸೊ ನಿಮ್ಮಿಬ್ಬರಿಗೆ ಈ ಸಿನಿಮಾ ವಿಚಾರದಲ್ಲಿ ಆ ಥರದ್ದು ಏನ್ ಅನ್ನಿಸ್ತು ಅಂತ? ಪೆಟ್ ಸಪೋರ್ಟ್ ಮಾಡ್ತಾ ಇದ್ದಿದ್ ರೀತಿ ಅದು ತುಂಬಾ ಅನ್ಪ್ರಿಡಿಕ್ಟಬಲ್ ಅಲ್ವಾ? ಇವಾಗ ಅದು ಇವ್ರ ಜೊತೆ ಅಂತೂ 30 ದಿನದ ಮರಿ, ಅದನ್ನ ಯಾರು ಟ್ರೈನ್ ಮಾಡಕ್ಕಾಗಲ್ಲ, ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಅಂದ್ರೂ ನೀವು ಆ ಸಾಂಗ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ಯೂಟ್ ಆಗಿ ಬಂದಿದೆ. ಅದೆಲ್ಲ ಅವೇ ಕಾಂಪ್ಲಿಮೆಂಟ್ ಮಾಡಿರೋದು. ಆ ತರ ಎಲ್ಲ ನೋಡಿದಾಗ ಒಂದು ಆಗೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ಒಂದು ಖುಷಿ ಇದೆಯಲ್ಲ, ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ವಾವ್, ಚೆನ್ನಾಗಿ ಬರ್ತಾ ಇದೆ ಅಂತಾನೆ ಎಲ್ಲಾರು ಇದ್ವಿ. ಅಂಡ್ ಇಡೀ ಟೀಮ್ ಒಂದೇ ಇಂಟೆನ್ಷನ್ಗೆ ಫೋಕಸ್ ಆಗಿದ್ರು, ಏನು ಡಿಸ್ಟ್ರಾಕ್ಷನ್ ಇರ್ಲಿಲ್ಲ. ಸೊ ಅದೊಂದು ಎಲ್ಲ ಯೂನಿಫೈ ಆದಾಗ ಒಂದು ಔಟ್ಪುಟ್ ಆಟೋಮೆಟಿಕ್ ಆಗಿ ಅನ್ಸಕ್ ಸ್ಟಾರ್ಟ್ ಆಗ್ತಾ ಇತ್ತು. ನೀವು ನನಗೆ ಆಕ್ಚುಲಿ ಒಂದು ವಿಷಯ ಹೇಳಿದ್ರಿ, ನಾನು ಅದನ್ನ ಇವಾಗ ಅದಕ್ಕೆ ಕೇಳಿದ್ದು. ಈ ಗುಂಡನ್ನ ಆಯ್ಕೆ ಮಾಡ್ಕೊಳ್ಳೋ ಪ್ರಾಸೆಸ್ ಅಲ್ಲೇ ಒಂದು ಅಷ್ಟು ಸೆನ್ಸ್ ಹೊಡೆದ್ಬಿಟ್ಟು ಎಮೋಷನಲ್ ಆಗಿಬಿಟ್ಟೆ ನಾನು ಆ ಮೂಮೆಂಟಲ್ಲಿ ಅಂತ ಹೇಳ್ಬಿಟ್ಟು. ಅಂದರೆ ಅದೇ ಒಂದು ಸಿಗ್ನಲ್ ಕೊಡ್ತು ನಮಗೆ ಅಂತ. ಅದು ಒಂದು ಸ್ವಲ್ಪ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ 100% ಅದೇನಂದರೆ, ಇವನು ಹೋಗ್ಬಿಟ್ನಲ್ಲ ಫಸ್ಟ್ ಅವನೊಂದು 3-4 ಸೀನ್ಸ್ ಮಾಡ್ದ, ಆಮೇಲೆ ಹೊರಟೋದ್ಮೇಲೆ ಅವನ ಸ್ಥಾನ ಯಾರು ತುಂಬೋದು. ಆಮೇಲೆ ಸ್ವಾಮಿಯವರು ಕರ್ಕೊಂಡ್ಬಿಟ್ಟು ಅಣ್ಣ ಇವನು ಕರೆಕ್ಟಾಗಿರ್ತಾನೆ, ಇವನು ಜೂನಿಯರ್ ಸಿಂಬಾ, ಅವನ ಮಗನೇ ಅಂತ ಹೇಳಿದರು. ಫುಲ್ಲು ಲೆಂತ್ ಇತ್ತು. ಆಮೇಲೆ ಎಡ್ಡು ನಮಗೆ ಸ್ವಲ್ಪ ದಪ್ಪ ಬೇಕಿತ್ತು ಆ್ಯಕ್ಚುಲಿ, ಇದು ಲೀನ್ ಇತ್ತು ಸ್ವಲ್ಪ. ಬೇಡ ಸ್ವಾಮಿ, ಇದು ಈ ಥರ ಇದೆ, ಸ್ವಲ್ಪ ಫಿಶ್ ಥರ ಕಾಣಿಸುತ್ತೆ, ಇದು ಬೇಡ ಅಂತ ಹೇಳಿದೆ. ಅಣ್ಣ ಇವನೊಬ್ಬನೇ ಪರ್ಫೆಕ್ಟು, ನಿಜವಾಗ್ಲೂ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ಕರ್ಕೊಂಡೋದು. ಅದು ಬೊಗಳುತ್ತಾ ಇದೆ ಗೇಟಲ್ಲಿ, ನಾವು ಹೇಳ್ತಿದ್ರು ಹಿಂಗೆ ಮಲ್ಕೊಂಡು ಬೊಗಳೋದು ಇದೆಲ್ಲ ಮಾಡ್ತಾಯಿದ್ದೆ. ನಾನು ರಿಜೆಕ್ಟ್ ಮಾಡಿ ಹೊರಟೋಗ್ಬಿಟ್ಟೆ. ಸಾಂಗಿಗೆ ಹೋದ ಶೂಟ್ ಮಾಡ್ತಾಯಿದ್ವಿ ಸಕಲೇಶ್ವರ. ಅವನು ಸ್ವಲ್ಪ ಹೊಸ್ದಲ್ವ, ಇನ್ನೊಬ್ಬನ ಕರ್ಕೊಂಡೋಗಿದ್ದು. ಈಗ ಇವನೆಲ್ಲೋ ಹೋಗ್ತಿದ್ರೆ ಅವನೆಲ್ಲೋ ಹೋಗಕ್ಕೆ ಸ್ಟಾರ್ಟ್ ಆದ. ಆಮೇಲೆ ಅವ್ನ ಪಾಡ ಒಂದು ಜೀವನ ಆ ಥರ ಆಗ್ಬಿಡ್ತು. ಆಮೇಲೆ ಸ್ವಾಮಿಗೆ ಫೋನ್ ಮಾಡಿದೆ, ಸ್ವಾಮಿ ದಮ್ಮ ಅಂತೀನಿ, ಅವನ್ನೇ ಕರ್ಸಪ್ಪ ಅಂತ. ವಾಪಸ್ ಬಂದರೆ ನಮ್ಗೆ ಯಾವ ಥರ ಎಡ್ ಬೇಕಿತ್ತು, ಒಂದು 15 ಡೇಸ್ ಬಿಟ್ಟು ಸೇಮ್ ಅದೇ ಥರ ಆಗಿದ್ದಾನೆ, ಸೇಮ್ ಹಳೆ ಸಿಂಬನ್ ಥರನೇ ಇದ್ದಾನೆ. ನನ್ಗನ್ನಿಸ್ತು ಏನು ಸಡನ್ಲಿ ಚೇಂಜ್ ಮಾಡಿಬಿಟ್ಟಿದ್ದೀರಾ, ಡಾಗ್ ಏನಾದ್ರು ಚೇಂಜ್ ಮಾಡಿ. ಇಲ್ಲಣ್ಣ ಅದೇ ಸ್ವಲ್ಪ ಬಲ್ಜ್ ಆಗಿದ್ದಾರೆ. ಸೊ ಆಮೇಲೆ ಅವ್ನು ನನಗೆ ಸೆಲೆಕ್ಟ್ ಆದ. ಆ್ಯಂಡ್ ಇನ್ನೊಂದು, ಈಗ ನೀವು ಹೇಳಿದ್ರಲ್ಲ ಏನೋ ಮುನ್ಸೂಚನೆಗಳು ಕೊಡುತ್ತೆ. ಆಮೇಲೆ ಇವ್ರು ಹೇಳಿದರು ಡಾಗು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಅಂತ. ಈ ಸಿಂಬಾದು ಒಂದು ಸೀನ್ ಇದೆ, ನಿನ್ನೆನೂ ಕೂಡ ಹೇಳಿದೆ ನಾನು. ಏನಂದರೆ ಈ ಬೊಂಬೆ ಅದು ಇದು ಔಚಿಟ್ಟಿರ್ತಾರೆ, ಅದನ್ನೆಲ್ಲ ತೊಗೊಂಬರ್ತಾನೆ. ಬಂದುಬಿಟ್ಟು ಒಂದು ಖುಷಿ ವಾತಾವರಣ ಇರುತ್ತೆ. ಆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಮಗೆ ಗುಂಡಂಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗುತ್ತೆ ಆ್ಯಕ್ಚುಲಿ. ಆ ಥರ ಒಂದು ಸೀಕ್ವೆನ್ಸು ಕರೆಕ್ಟಾಗಿ ಒಂದೇ ಶಾರ್ಟಲ್ಲಿ ತೊಗೊಂಬಂದ, ಬಿಟ್ಟ ಬೊಂಬೆನ ಬಿಟ್ಬಿಟ್ಟು ಕಿವಿ ಏನೋ ಅವನಿಗೆ ಕಡ್ತಾ ಬಂದಂಗೆ ಆಗಿದೆ. ಅದನ್ನು ಕೆರೆಯಕ್ಕೆ ಹಿಂಗೆ ಹೋಗಿ ಹಿಂಗೆ ಸೀದಾ ಹಂಗೆ ಗ್ರೌಂಡಿಗೆ ತಲೆ ಕೊಟ್ಬಿಟ್ಟ. ತಲೆ ಕೊಟ್ಟು ಹಂಗೆ ಮಲ್ಕೊಂಬಿಟ್ಟ. ನಮಗೆ ನ್ಯಾಚುರಲ್ಲೇ ಹಂಗೆ ಬಂದಿದೆ. ನೀವು ಸಿನಿಮಾದಲ್ಲಿ ನೋಡಿ ಬೇಕಿದ್ರೆ ಇದು ಹೇಗೆ ಮಾಡಿಸಿದ್ರಪ್ಪ ಕೇಳಿದ್ರೇನೆ ಒಂಥರ ಮದರ್ ನಮ್ಗೆ ಅದೇ ಥರ ಬೇಕಿದ್ದು. ನಾನು ಹೆಂಗೆ ತೆಗೆಯೋದು ಈಗ 100% ಹಿಂಗೆ ಮಲ್ಕೊಂದು ಯಾರೂ ಮಲ್ಕೊಳ್ಳಲ್ಲ, ಅಥವಾ ಏನೋ ಸೀರಿಯಸ್ ಆಗಿದೆ ಅಂದರೆ ಹಿಂಗೆ ಮಲಗಿಸ್ಬೋದು ಅಷ್ಟೇ, ಫ್ಲ್ಯಾಟ್ ಮಾಡ್ಬೋದು ಅಷ್ಟೇ. ನಿಂತಿದ್ದವನು ಹಾಗೆ ಕರೆಕ್ಟಾಗಿ ಕಿವಿನ ನೆಲಕ್ಕೆ ಕೊಟ್ಟು ಹಂಗೆ ಉಜ್ಕೊಂಡು ಹೋಗ್ತಾನೆ. ಅದೆಲ್ಲ ನೋಡಿದಾಗ ಒಂದ್ಸಲ ನನಗೆ ಏನು ಎಲ್ಲ ಅದಾಗೆ ಆಗ್ತಾ ಇದೆಯಲ್ಲ ಅಂತ ಒಂದು ಅನಿಸಿಕೆ ಅನಿಸೋದು.
ಮತ್ತೆ ದ ರೆಸ್ಪೆಕ್ಟ್ ದೇ ಹ್ಯಾವ್ ಅಲ್ವಾ ಫಾರ್ ಡಾಗ್ಸ್, ಅದು ನಂಗೆ ತುಂಬಾ ಖುಷಿ ಆಗುತ್ತೆ, ರೆಸ್ಪೆಕ್ಟ್ಫುಲ್ ಅನ್ಸುತ್ತೆ. ಯಾವುದೇ ಅವ್ರು ಫಸ್ಟ್ ಇವೆಂಟ್ ಏನೇ ಮಾಡಿದ್ರು ಅವನು ಸಿಂಬಾ ತೀರ್ಕೊಂಡ ಅವನನ್ನ ನೆನ್ಸ್ಕೊಂತಾರೆ, ಅವನ ಗ್ರಾಟಿಟ್ಯೂಡ್. ನಾವ್ ಎಷ್ಟೊಂದ್ಸಲ ಆರ್ಟಿಸ್ಟ್ನೇ ಮರ್ತೋಗ್ತೀವಿ, ಬಟ್ ಆ ಗ್ರಾಟಿಟ್ಯೂಡ್ ಅಂಡ್ ಆ ರೆಸ್ಪೆಕ್ಟ್ ಇದೆಯಲ್ಲ, ಅವನು ಹೋದ ಬಂದ ಅಂತಾನೆ ಮಾತಾಡೋದು. ಅಂಡ್ ಹೆಂಗೆ ಟ್ರೀಟ್ ಮಾಡಿದ್ದಾರೆ ಅವ್ರನ್ನ ಇಡೀ ಇದ್ರಲ್ಲಿ. ಕೆಲವು ಕಡೆ ಕ್ಯಾರವಾನ್ ಹೋಗಕ್ ಆಗ್ತಾ ಇರ್ಲಿಲ್ಲ ಅಂದ್ರೂ ಕಾರಲ್ಲಿ ಫುಲ್ ಬೆಡ್ ಹಾಸಿ ಎನಿ ಟೈಮ್ ಅವನಿಗೆ AC, ಅವನಿಗೆ ಪ್ರಾಪರ್ ಫುಡ್, ಪ್ಯಾಂಪರಿಂಗು, ಮಲಗಕ್ಕಾಗ್ಲೂ ಅಷ್ಟೇ ನಮ್ಗೆಲ್ಲರಿಗೂ ಯಾವ ತರನೋ ಅದೇ ತರ ಪ್ರೊವೈಡ್ ಮಾಡಿ ಆ ಒಂದು ಅವರು ಆ ಅನಿಮಲ್ ಅಂತ ನೋಡಿದ್ರೆ ಆ ರೆಸ್ಪೆಕ್ಟ್ ತೋರಿಸಿದಕ್ಕೆ ಅದು ವಾಪಸ್ ಕೊಟ್ಟಿದೆ ಅಂತ. ಖಂಡಿತ ನನಗೆ ಎಸ್ಪೆಷಲಿ ಅವ್ರ ಮನೆಯವರು, ನಾನು ಅವ್ರ ಮನೆಗೆ ಹೋದ್ ಮಾತಾಡ್ಸಕ ಒಬ್ರು ಬಾಯಲ್ಲೂ ಏನು ನಾಯಿ ಅನ್ನೋದಾಗ್ಲಿ, ಡಾಗ್ ಅನ್ನೋದಾಗ್ಲಿ ಆ ಥರದ್ದೇನು, ನನ್ನ ಮಗ ಬಂಟಿ, ಸಿಂಬಾ, ಅವರು ಎಷ್ಟು ಅದು ಅಟ್ಯಾಚ್ ಆಗಿದ್ದಾರೆ ಅಂದ್ರೆ, ಮತ್ತೆ ಎಷ್ಟು ಎಮೋಷ್ನಲ್ ಆಗಿದ್ದಾರೆ ಅಂದ್ರೆ ಮಕ್ಕಳಿಗಿಂತ ಜಾಸ್ತಿ. ಅವ್ರಂತೂ ಅಂಕಲ್ ಒಬ್ರು ಅತ್ತೆ ಬಿಟ್ರು, ಅಂದ್ರೆ ಅವ್ರು ಹುಷಾರಿಲ್ಲದೆ ಇದ್ದಾಗ ಇವ್ನು ಟ್ರೀಟ್ ಮಾಡಿದಂತೆ ಹೋಗಿ, ಅಂದ್ರೆ ಇವನು ಎಚ್ಚರಿಸೋದು ಆ ಟೈಮ್ ಮೈಯೆಲ್ಲ ಒಂಥರ ಆಗೋಯ್ತು, ಏನ್ ಗುರು ಇದು ಅಂತ. ಅಂದ್ರೆ ಅಷ್ಟು ನಿಯತ್ತು ಅನ್ನೋದು. ಆಮೇಲೆ ನೋಡಿ ಗ್ರಾಜುಯಲಿ ಇನ್ನೊಂದು ನೋಡಿ, ಡಾಗ್ ಎಲ್ಲ ಹೆಂಗಿದ್ದು ಅಂದ್ರೆ ಮನೆ ಹೊರಗಡೆ ಮಲ್ಕೊಳ್ಳೋದು ಈ ತರ ಇತ್ತು. ಬರ್ತಾ ಬರ್ತಾ ಇವಾಗ ಏನಾಗಿದೆ, ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ನೋಡಿ ಆಲ್ಮೋಸ್ಟ್ ಒಳಗಡೆನೆ ಆರಾಮಾಗಿ ಫ್ಯಾಮಿಲಿ ಜೊತೆನೆ ಇರ್ತಾರೆ, ಆ ತರ ಆಗ್ಬಿಟ್ಟಿದೆ. ಅಂದ್ರೆ ಮನುಷ್ಯನ್ಗೂ ಕೂಡ ಅವ್ರ ಮೇಲೆ ತುಂಬಾ ಪ್ರೀತಿ ಜಾಸ್ತಿ, ಅವು ಎವಾಲ್ವ್ ಆಗ್ತಾ ಇದೆ. ಇಲ್ಲ ಇವ್ರು ಹೇಳ್ದಂಗೆ ಅಂದ್ರೆ ಮನುಷ್ಯನ ರೀತಿಯಲ್ಲಿ ಅದು ಎವಾಲ್ವ್ ಆಗ್ತಿದೆ ಅನ್ನೋದು ಅದು ತುಂಬಾ ದೊಡ್ಡ ವಿಷಯ. ಅಲ್ಲೇ ತುಂಬಾ ರಿಸರ್ಚ್ಗಳು ಆಗ್ತಿದೆಯಲ್ಲ ಆ ವಿಚಾರಕ್ಕೆ. ಅಂಡ್ ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ, ಅಂದ್ರೆ ಮಕ್ಕಳಿಗಿಂತ ಜಾಸ್ತಿ ಅವುಗಳ ಜೊತೆ ಅಂದ್ರೆ ವೃದ್ಧರು, ನಾನು ಎಸ್ಪೆಷಲಿ ಹೇಳ್ತಾ ಇರೋದು ವೃದ್ಧರ ವಿಚಾರಕ್ಕೆ ಮತ್ತೆ ಮಕ್ಕಳ ವಿಚಾರಕ್ಕೆ. ಮಕ್ಕಳಿಗೆ ತಂದೆ ತಾಯಿ ಬಿಟ್ಬಿಟ್ಟು ಕೆಲ್ಸಕ್ಕೆ ಕೊಟ್ಟೋಗ್ತಾರೆ, ಮಕ್ಕಳಿಗೆ ಅದು ಗೈಡ್ ಅಂದ್ರೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡೋಗುತ್ತೆ, ಅದ್ರ ಜೊತೆಗಿರುತ್ತೆ. ದೆನ್ ಈ ವಯಸ್ಸಾಗಿರೋರ್ಗೆ ಮಕ್ಳಿರಲ್ಲ, ಯಾರು ನೋಡ್ಕೊಳ್ಳಿರ, ಬಟ್ ಅವು ಜೊತೆಗಿರುತ್ತೆ. ಹೆಂಗಾಗಿದೆ ನೋಡಿ ಇದು. ರಾಮ್ ಗೋಪಾಲ್ ವರ್ಮಾ ಒಂದು ಟ್ವೀಟ್ ಮಾಡಿದ್ರು, ನೋಡೋದಕ್ಕಿತ್ತು ಸ್ಟ್ರೈಟ್ ಆಗಿ ವಿಚಾರವಾಗಿ. ಅಂದ್ರೆ ನಾಯಿನ ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಾ ಇರ್ತಾರೆ, ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ಅಥವಾ ಹಿಂದೆ ಬಿಟ್ಕೊಂಡು ಹೋಗ್ತಿರ್ತಾರೆ. ಅಂದ್ರೆ ಆ ಲೆವೆಲ್ಗೆ ಲವ್ ಮಾಡೋರು ಇದ್ದಾರೆ. ಹೌದು ಹೌದು. ಅಂಡ್ RP ಪಟ್ನಾಯಕ್ ಬಂದಿದ್ದಾರೆ ಇದರಲ್ಲಿ. ಅಂಡ್ ಮೋರ್ ದೆನ್ ಆ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಕಾಮಿಡಿಗೇನೋ ಹೊಸ ಟ್ರ್ಯಾಕ್ ಕೊಟ್ಟಂಗಿದ್ದೀರಾ. ಸಾಧು ಅವ್ರು ಇದ್ದಾರೆ, ವಿಜಯ್ ಚಂಡೂರ್ ಇದ್ದಾರೆ, ಅಂಡ್ ಮಾಂತೇಶ್ ತುಂಬಾ ಒಂದು ಬೇರೆನೇ ಆಯಾಮದಲ್ಲಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಕ್ ಕೊಟ್ಟಿದ್ದೀರಾ ಅಂತ ಕಾಣುತ್ತೆ. ಇಲ್ಲ ಕಾಮಿಡಿ ಮಾತ್ರ ಈ ಸಲ ಹಬ್ಬದೂಟ ಅಂತ ಅಷ್ಟು ಕಾಮಿಡಿ ಇದೆ. ಹೋದ್ಸಲ ಫಸ್ಟ್ ಪಾರ್ಟಲ್ಲಿ ಮಿಸ್ ಆಗ್ಬಿಟ್ಟಿತ್ತು ಕಾಮಿಡಿ, ಒಂದು ಪೋರ್ಷನ್ ಇತ್ತು ಕಮ್ಮಿ. ಆಮೇಲೆ ಸ್ವಲ್ಪ ರೆಕಗ್ನೈಸ್ಡ್ ಫೇಸ್ಗಳು ಇರಲಿಲ್ಲ. ಈ ಸಲ ಕಾಮಿಡಿಗಂತೂ ಹಬ್ಬದೂಟ. ಸೆಕೆಂಡ್ ಹಾಫ್ ಎಸ್ಪೆಷಲಿ ಹೆವಿ ನಕ್ಕೊಂಡು ಹಂಗೆ ಸ್ವಲ್ಪ ಹತ್ಕೊಂಡು ಬರಬೇಕು. ಆಮೇಲೆ ಓವರ್ ಡೋಸ್ ಇತ್ತಲ್ಲ ಇದು ಎಮೋಷನ್ ಸೆಂಟಿಮೆಂಟು, ಅದೊಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಸ್ವಲ್ಪ ಕಾಮಿಡಿ ಮತ್ತು ಎಮೋಷನ್ಸ್ ಎರಡು ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಆ್ಯಂಡ್ RP ಪಟ್ನಾಯಕನ್ನ ಈ ಪ್ರಾಜೆಕ್ಟ್ಗೆ ತೊಗೊಂಬಂದಿದ್ದು ಅಂದರೆ ಅವರು ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದಾರೆ ಅವರು ವೈಯಕ್ತಿಕವಾಗಿ ತುಂಬ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ. ಹೌದು, ಇಲ್ಲ ಅವರು ಒಂದೆರಡು ಐಡಿಯಾನು ಕೊಟ್ಟರು ಸ್ಕ್ರಿಪ್ಟಲ್ಲಿ, ತುಂಬ ಒಳ್ಳೆ ಐಡಿಯಾ ಕೊಟ್ಟರು. ಆಮೇಲೆ ಆಫ್ಟರ್ ಲಾಂಗ್ ಟೈಮ್, ವಂಶಿ ಆದಮೇಲೆ ಅವರು ಮಾಡಿರಲಿಲ್ಲ, 10 ವರ್ಷ 15 ವರ್ಷನೇನೋ ಹತ್ರ ಆಗಿದೆ. ಅದಾದಮೇಲೆ ಈ ಸಿನಿಮಾಗೆ ಈಗ ನೋಡಿ ಇದೆರಡು ಸೋಲ್ ಕನೆಕ್ಷನ್, ಯಾರು ಗುಂಡ ಮತ್ತು ಶಂಕರ. ಈ ಸೋಲ್ ಕನೆಕ್ಷನ್ನ ಒಂದು ತೊಗೊಂಡೋಗೋದೇ ಮ್ಯೂಸಿಕ್, ಅದನ್ನು ಹೇಳ್ತಾ ಹೋಗೋದು. ಅದಕ್ಕೆ ಈಗ ತುಂಬ ಒಳ್ಳೆ ರಾಗಗಳು ಬೇಕಿತ್ತು, ಮನಸ್ಸು ಮುಟ್ಟೋವಂಥ ರಾಗಗಳು ಬೇಕಿತ್ತು. ಯಾರು ಅಂತಿದ್ದಾಗ ನನಗೊಬ್ರು ಸಜೆಸ್ಟ್ ಮಾಡಿದರು, ಇಲ್ಲ RP ಪಟ್ನಾಯಕ್ ಅವ್ರು ಕಮ್ ಬ್ಯಾಕ್ ಮಾಡೋಕ್ಕೆ ನೋಡ್ತಿದ್ದಾರೆ, ಕನ್ನಡಗೆ ಟ್ರೈ ಮಾಡ್ಬೋದಾ ಅಂತ. ಅಯ್ಯೋ ಇದಕ್ಕಿಂತ ಇನ್ನೇನು ಎಂತೆಂಥ ಹಾಡುಗಳು ಕೊಟ್ಟಿದ್ದಾರೆ, ಎಕ್ಸ್ಕ್ಯೂಸ್ ಮೀ, ಪ್ರೀತಿ ಏಕೆ ಹೇಳಿದೆ, ವಂಶಿ, ಆಕಾಶು ಎಲ್ಲ. ಸೊ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ ತಕ್ಷಣ ನಾನು ಮತ್ತು ಗುಂಡ ಟೈಟಲ್ ಟ್ರ್ಯಾಕ್ ಕೊಟ್ಟರು ಫಸ್ಟ್ ಡೇನೆ. ಅಲ್ಲೇ ಫಿದಾಗ್ಬಿಟ್ಟೆ. ಓಕೆ ಸರ್ ಅಂತ ಹೇಳ್ಬಿಟ್ಟು ಈಗ ಶಿವನ್ ಸಾಂಗ್ ನೋಡ್ಬೋದು ನೀವು. ಮೊನ್ನೆ ಪ್ಲೇ ಮಾಡಿದಾಗ ನನಗೆ ಪ್ರೆಸ್ಸರ್ ಬಂದು, ಸರ್ ನೋಡಿ ರೋಮಗಳೆಲ್ಲ ಹೆಂಗೆ ನಿಂತ್ಕೊಂಡ್ಬಿಡ್ತು ಅಂದರು ಒಂದು 3 ಜನ. ಅಂದರೆ ಆ ಸಾಂಗು ಆಮೇಲೆ ಅವರ ರಾಗಗಳಿಗೆ ಅಷ್ಟು ಶಕ್ತಿ ಇದೆ, ಅವ್ರು ಮಾಡೋವಂಥ ರಾಗಗಳಿಗೆ. ಸೊ ಅವ್ರು ಬಂದಿದ್ದು ನಮಗೆ ತುಂಬ 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 ಪ್ಲೇಸ್ ಆಯಿತು ಸಿನಿಮಾಗೆ. ಈ ಹುಡುಗ ಬಾಲನಟ ಯಾರು ಮಾಡಿಸಿದ್ರ ಇವನ್ನು ಅಂದರೆ ಅದೇ ನೋಡಿದಾಗ ಆ 3 ಫೇಸಸ್ ಹೋಗ್ತಾ ಇರತ್ತೆ. ಒಂದು ಹಳೇದು, ಮತ್ತು ಇವನು ರಾಕೇಶು, ಇವನ್ ಆ ಹುಡುಗನ ಬಗ್ಗೆ ಅವನದು ಸೇಮ್ ಥಿಂಗು. ಈಗ ಯಾರು ಗುಂಡ ಅಂತ ಹೇಳಿದ್ದು ಹೋಗುತ್ತಾ ಅದೇ ಥರ ಅವನು ಆಲ್ರೆಡಿ ಒಂದು 3-4 ಮಂತ್ಸು ಟ್ರೈನಿಂಗ್ ಮಾಡಿಕೊಂಡು, ಗಣಪ ಅಂತ ಇದ್ದಾರಲ್ಲ ಕಾಮಿಡಿ ಕಿಲಾಡಿಗೆಲ್ಲ, ಅಲ್ಲಿಂದ ಮಾಡಿಕೊಂಡು ಆಮೇಲೆ ಒಂದು 2 ಮಂತ್ಸು ಬೆಳಿಗ್ಗೆ 6 ಗಂಟೆಗೆ ಹೋಗೋಣ ಸಿಂಬಾ ಹತ್ರ. ಓಲ್ಡ್ ಸಿಂಬಾ ಇದ್ನಲ್ಲ, ಅವನ ಜೊತೆ ಹೋಗಿ ಅವನ ಜೊತೆ ಮಿಂಗಲ್ ಆಗಿ, ಈಗ ಡಾಗ್ ಜೊತೆ ಹೇಗೆ ನಾವು
ಇಂಟ್ರ್ಯಾಕ್ಷನ್ ಮಾಡೋದು ಅಂತ ಎಲ್ಲ ತಿಳ್ಕೊಂಡು ಶೂಟಿಂಗ್ ಸ್ಪಾಟಲ್ಲೂ ಅಷ್ಟೇ ಎಲ್ಲೋ ಪ್ಯಾದೆ ಥರ ಕೂತಿರೋನು ಅಲ್ಲೆಲ್ಲೋ ಮೂಲೆಯಲ್ಲಿ ಕರೆಕ್ಟಾಗಿ ಶಾರ್ಟ್ ತೆಗಿಯೋ ಟೈಮ್ ಬರೋನು ನೀಟಾಗಿ ಮುಗಿಸಿ ಹೋಗಿ ಅವ್ನ ಪಾಳೆಗೆ ಅವ್ನು ಹೋಗೋದು. ಆ ಥರ ಬ್ಯೂಟಿಫುಲ್ಲಾಗಿ ಬಂದಿದೆ ಅವನ ಪೋರ್ಷನ್ಸ್. ಆ ಹುಡುಗನ್ ತುಂಬಾ ಚೆನ್ನಾಗಿ ವೇವ್ಲೆಂತ್ ಮ್ಯಾಚ್ ಆಗಿತ್ತು ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಆ ರಿಯಾಕ್ಷನ್ ಕೊಡುತ್ತಲ್ಲ ಅದು. ಹೌದು, ಆ ಥರದ್ದು ವಾವ್ ಮೂಮೆಂಟ್ಸ್ ಸಿನಿಮಾದಲ್ಲಿ ತುಂಬಾ ಇದೆಯೇನೋ ಈ ಪೆಟ್ ಜೊತೆಗೆ. ಅಂಡ್ ಅವನು ಇನ್ನೋಸೆಂಟ್ ಅಲ್ವಾ, ಇನ್ನೂ ಹುಡುಗ, ಅವನದು ಒಂದು ಇನ್ನೋಸೆನ್ಸ್ ಇದೆ, ಅದಕ್ಕೆ ಇನ್ನೂ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಅಂಡ್ ನಾನು ಅವ್ನು ದೊಡ್ಡವನಾದಾಗ ನಾನು ಕ್ಯಾರೆಕ್ಟರ್, ಸೊ ಅವನದು ಎಷ್ಟೊಂದು ಮ್ಯಾನರಿಸಮ್ಸು ಅದೆಲ್ಲ ನೋಡಿದಾಗ ಏನು ಹೊಸ ಹುಡುಗನ ಅಂತಾನೆ ಡೌಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾನೆ, ಅಷ್ಟು ರಿಯಲಿಸ್ಟಿಕ್ ಆಗಿ, ಅಂದ್ರೆ ಅವನು ಜೀವಿಸಿದ್ದಾನೆ ಆ ಡಾಗ್ ಜೊತೆ ಅಂತ ಹೇಳ್ಬೋದು. ಅಂದರೆ ಈ ಇದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ, ಬಟ್ ಒಳ್ಳೆಯದು. ಅಂದರೆ ತುಂಬ ಕುತೂಹಲನೂ ಇದೆ. ಆ್ಯಂಡ್ ಬರ್ತಿರೋಂಥ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಇದೆ 5ನೇ ತಾರೀಕು. ಸೊ ಹೇಗಿದೆ ತಯಾರಿ? ಇಲ್ಲ, ಈಗ ನಮ್ಮದಕ್ಕೆ ಅಂತ ಒಂದು ಆಡಿಯನ್ಸ್ ಇದ್ದಾರೆ. ಫಸ್ಟ್ ಪಾರ್ಟು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅದಕ್ಕಿಂತ ಚೆನ್ನಾಗಿ ಮಾಡುವಂಥ ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಅದನ್ನು ನಂಬ್ಕೊಂಡು 100% ಬಂದೇ ಬರ್ತಾರೆ ಅಂತ. ಆಮೇಲೆ ನಮ್ಮದೇ ಒಂದು ಬೇರೆ ಜಾನರ್, ನಾವು ಅದು ನಮ್ಮದು ಈಗ ರೆಗ್ಯುಲರ್ ಲವ್ ಸ್ಟೋರಿ, ರೆಗ್ಯುಲರ್ ಏನು ಫೈಟ್ಸು, ಇದೆಲ್ಲ ಬಿಟ್ಟು ಒಂದು ಎಮೋಷನಲ್ ಡ್ರಾಮಾ ಅಲ್ವಾ. ಸೊ ಇದಕ್ಕೆ ಫ್ಯಾಮಿಲಿಯವರು ಎಸ್ಪೆಷಲಿ ತುಂಬ ಬರ್ತಾರೆ. ಆಮೇಲೆ ಫಸ್ಟ್ ಪಾರ್ಟಲ್ಲೂ ಸುಮಾರು ಜನ ಹೇಳಿದರು ನಾವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ. ಆ ಜನ ಎಲ್ಲ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಮಗೇನು ವರಿ ಇಲ್ಲ ಅಂತ ಐ ಫೀಲ್. ರೀಸೆಂಟಾಗಿ ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತದೆ. ಇಂಡಸ್ಟ್ರಿ ಸೆಕೆಂಡ್ ಹಾಫ್ ಸಖತ್ತಾಗಿದೆ. ಬ್ಯಾಕ್ ಟು ಬ್ಯಾಕ್ ಎಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಬರ್ತಾರಂಥ ಸಿನಿಮಾಗಳು ತುಂಬ ದೊಡ್ಡದಾಗಿದೆ. ಆ ಸಾಲಲ್ಲಿ ನೀವು ಇದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ? ವಾತಾವರಣ ತುಂಬಾ ಚೆನ್ನಾಗಿದೆ, ಈಗ ತುಂಬಾ ಪಾಸಿಟಿವ್ ಆಗಿದೆ. ಜನ ಮತ್ತೆ ಬರ್ತಾ ಇದ್ದಾರೆ. ತುಂಬಾ ಜನ ಮಾತಾಡ್ತಿದ್ರು, ಇಲ್ಲ ಸ್ಟಾರ್ ಇರ್ಬೇಕು ಅಥವಾ ಹಿಂಗೆ ಇರ್ಬೇಕು ಸಿನಿಮಾ, ಅವಾಗ್ಲೇ ವರ್ಕ್ ಆಗೋದು, ಹಿಂಗಿದ್ರೆ ವರ್ಕ್ ಆಗೋದು, ಜನ ಬರ್ತಾ ಇಲ್ಲ. ಕೆಲವರು ಸಿನಿಮಾ ಏನೇ ಆದ್ರೂ ಜನದ ಮೇಲೆ ಬ್ಲೇಮ್ ಮಾಡ್ತಾ ಇದ್ರು. ಅವೆಲ್ಲದನ್ನು ಇವಾಗ ವಾಶ್ ಔಟ್ ಮಾಡಿ ತುಂಬಾ ಒಳ್ಳೆ ಪಾಸಿಟಿವ್ ವಾತಾವರಣ ಇದೆ ಇವಾಗ. ಅಂದ್ರೆ ಕಂಟೆಂಟ್ ಚೆನ್ನಾಗಿದೆ, ಡೆಫಿನೆಟ್ಲಿ ಜನ ಕೈ ಹಿಡಿತಾರೆ. ಒಂದ್ ಸಿನಿಮಾ ಇವಾಗ ಜಾಸ್ತಿ ಸಿನಿಮಾ ಬರ್ತಾ ಇದೆ, 2-3 ಸಿನಿಮಾ ಚೆನ್ನಾಗಿತ್ತ ಅವನು ಜನ ಕೈ ಹಿಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಂಗೆ 2 ಸಿನಿಮಾ ಒಟ್ಟಿಗೆ ರಿಲೀಸ್ ಆಗಿ ಹಿಟ್ ಆಗಿರೋ ಎಕ್ಸಾಂಪಲ್ಸು ಇದೆ. ನನ್ನ ಮೊದಲನೇ ಚಿತ್ರ ಜೋಶ್ ಸವಾರಿ 100 ಡೇಸ್ ಮಾಡ್ತು, ಒಟ್ಟಿಗೆ ರಿಲೀಸ್ ಆಗಿದ್ದು. ಸೊ ಆ ಥರದ್ದು ಏನು ಭಯ ಇಲ್ಲ ಅಥವಾ ಆಂಗ್ಸೈಟಿಗಳಿಲ್ಲ. ಇವಾಗ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ನಾವು ಹಾನೆಸ್ಟ್ ಆಗಿ ಏನು ಗಿಮಿಕ್ ಮಾಡದೆ, ಎಕ್ಸ್ಟ್ರಾ ಏನೋ ಇಲ್ಲದೆ ಕಂಟೆಂಟ್ನ ಇಟ್ಕೊಂಡು ಜನಕ್ಕೆ ಎಷ್ಟಾಗತ್ತೋ ತಲುಪಿಸೋದು ನಮ್ಮ ಡ್ಯೂಟಿ, ನಾವು ಮಾಡ್ತಾ ಇದೀವಿ. ಸೊ ಡೆಫಿನೆಟ್ಲಿ. ಆ್ಯಂಡ್ ಪಾರ್ಟ್ 1 ಆಲ್ರೆಡಿ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಪಾರ್ಟ್ 1ಗೆ. ಸೊ ಆ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ಕ್ರಿಯೇಟ್ ಆಗಿದೆ. ಈ ಸಲ ಮುಂಚೆ ಒಂದು ಸಣ್ಣ ಪುಟ್ಟ ಆಂಗ್ಸೈಟಿ ಇರೋದು, ಭಯ ಇರೋದು ಹಿಂಗಪ್ಪ ಅಂತ. ಈ ಸಲ ಏನೂ ಇಲ್ಲ. ಇನ್ನೊಂದು 6 ದಿನ ಇದೆ ರಿಲೀಸ್ಗೆ, ಸೆಪ್ಟೆಂಬರ್ 5th ರಿಲೀಸ್. ಅಂದ್ರೂ ತುಂಬಾ ಆರಾಮಾಗಿದ್ದೀವಿ. ಅಂದ್ರೆ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದೀವಿ, ಅಷ್ಟಕ್ಕೆ ಸೆಂಟ್ರಿಕ್ ಆಗಿದ್ದೀವಿ. ಡೆಫಿನೆಟ್ಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಕನ್ನಡ ಸಿನಿಮಾಗಳು ಇವಾಗ ಮತ್ತೆ ಐ ಥಿಂಕ್ ಕಾಂತಾರ ಆದ್ಮೇಲೆ ಫುಲ್ ಮೆಲೋ ಡೌನ್ ಆಗೋಗ್ಬಿಟ್ಟಿತ್ತು, ಎಲ್ಲಾ ಕಡೆ ಕಮ್ಮಿ ಆಗಿತ್ತು. ಅಂಡ್ ಈಗ ಮತ್ತೆ ಸಿನಿಮಾಗಳಿಗೆ ಹೆಸರು ಬರ್ತೇವೆ ಅಂಡ್ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಾ ಇದ್ರ ಅಂದ್ರೆ ಅದ್ ನಂಗೂ ತುಂಬಾ ಖುಷಿ ಆಗ್ತಾ ಇದೆ. ನಾವು ಹೆಸರು ಮಾಡ್ತಾ ಇದೀವಿ ಥಿಯೇಟರ್ಗೆ. ನಮ್ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ನಾವು ಅನ್ಕೋತಾ ಇದೀವಿ. ಅಂಡ್ ಕಾಮಿಡಿ ಸೀನ್ಸ್ ಅಂದಾಗ ಐ ಥಿಂಕ್ ಮೋಸ್ಟ್ ಆಫ್ ದ ಕಾಮಿಡಿ ಸೀನ್ಸ್ ಅಂಡ್ ಎಲ್ಲ ನನ್ ಪೋರ್ಷನ್ ಅಲ್ಲೇ ಬರೋದು ಅನ್ಸುತ್ತೆ. ನಂಗೆ ರಾಕೇಶ್ ಅವ್ರದ್ದು ಗೊತ್ತಿಲ್ಲ, ಅದೇ ನನ್ ಪೋರ್ಷನ್ ಅಲ್ಲೇ ಬರೋದು ಅನ್ಸುತ್ತೆ. ಅಂಡ್ ಆ ಪೋರ್ಷನ್ ಅಂತೂ ನಾನು ಥರಲಿ ಎಂಜಾಯ್ ಮಾಡಿದ್ದೀನಿ. ಇಮೋಷನಲ್, ಡೆಫಿನೆಟ್ಲಿ ಇಮೋಷನಲ್ ಆಗಿದೆ. ಬಟ್ ನಾನು ಮತ್ತು ಗುಂಡ 1ಗಿಂತ ಕಾಮಿಡಿ ಸೀನ್ಸ್ ಜಾಸ್ತಿ ಅಂಡ್ ಮೋರ್ ಎಂಟರ್ಟೈನಿಂಗ್ ವೈಸ್ ಆಲ್ ರೌಂಡರ್ ಆಗಿ ನಾನು ಮತ್ತು ಗುಂಡ 2 ಇಸ್ ಲೀಡಿಂಗ್ ಅಂತಾನೆ ಹೇಳ್ಬೋದು. ಅಷ್ಟೇ ಈ ಸೆಟ್ ಅಲ್ಲಿ ನಿಜವಾಗ್ಲೂ ತುಂಬಾನೇ ಫನ್ ಮಾಡಿದ್ವಿ. ವಿಜಯ್ ಅವರಾಗಿರ್ಲಿ, ಇಲ್ಲ ಮಹಾಂತೇಶ್ ಅವರಾಗಿರ್ಲಿ, ಇಲ್ಲ ಸಾಧು ಸರ್ ಆಗಿರ್ಲಿ, ತುಂಬಾ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಅವ್ರು ಬಂದಿರೋ ಪೋರ್ಷನ್ಸ್ ಎಲ್ಲ ಇನ್ನೂ ಜಾಸ್ತಿ ಹೈಲೈಟ್ ಆಗಿವೆ ಅಂಡ್ ಎಲ್ರು ಚೆನ್ನಾಗಿ ಎಂಟರ್ಟೈನ್ ಆಗ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ನಮ್ ಸಿನಿಮಾ ಡೆಫಿನೆಟ್ಲಿ ಈ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ನಂಗೆ ನಂಬಿಕೆ ಇದೆ. ಆ್ಯಕ್ಚುಲಿ ರೀಸೆಂಟಾಗಿ ನನ್ನ ಅನಲೈಸ್ ಇದು, ಅಂದರೆ ನನ್ನ ಅನುಭವಕ್ಕೆ ಬಂದಿದ್ದು, ತುಂಬ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸಿನಿಮಾಗೆ ನೀವು ಕೊಟ್ಟರೆ ಅದು ಪಕ್ಕ ಕೊಡುತ್ತೆ ಅನ್ನೋದಕ್ಕೆ ರೀಸೆಂಟ್ ಎಕ್ಸಾಂಪಲ್ಸೇ. ಮತ್ತು ಅಬ್ಬರದ ಪ್ರಚಾರ ಇಲ್ಲ, ಹಂಗೆ ಇವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಆಂಗ್ಸೈಟಿ ಬೇಡ, ಅದು ಅವಶ್ಯಕತೆ ಇಲ್ಲ. ನೀವು ಕಂಟೆಂಟು ಪ್ರಾಪರಾಗಿ ಮಾಡಿದ್ದೀರಾ, ಪರಿಶುದ್ಧವಾಗಿದೆಯಾ ಸಿನಿಮಾ, ಪಕ್ಕ ವರ್ಕ್ ಆಗುತ್ತೆ. ಅದು ಆಗಿದೆ ಕೂಡ, ತುಂಬ ದೊಡ್ಡದಾಗಿ ಆಗುತ್ತೆ. ಆ ಮುಗ್ಧತೆ ವೆರಿ ಇಂಪಾರ್ಟೆಂಟು. ಸೊ ಆ ಇನ್ನೋಸೆನ್ಸು ಇಟ್ಕೊಂಡೆ ನಾನು ಮತ್ತು ಗುಂಡ ಮಾಡಿದ್ದು, ನನಗೆ ತುಂಬ ಹತ್ತಿರದಿಂದ ಗೊತ್ತಿರೋದು. ಅಂಡ್ ಇದರಲ್ಲಿ ಅದ್ರ ದುಪ್ಪಟ್ಟು ಕಾಣಿಸ್ತಾ ಇದೆ. ಅಂದರೆ ನನ್ನ ಇವ್ರ ಜೊತೆಗೆ ಅವಾಗಿಂದನೂ ಟ್ರಾವೆಲ್ ಮಾಡ್ತಿರೋದ್ರಿಂದ ನಾನು
ಕಂಡ ಹಾಗೆ ಇನ್ನೋಸೆನ್ಸು ತುಂಬ ಚೆನ್ನಾಗಿದೆ. ನೀವು ಅವಾಗಲೇ ಹೇಳ್ತಾ ಇದ್ರಿ ನಿಮ್ಗೆ ಗೊತ್ತಿಲ್ಲದೆ ನೀವು ಮಾತಾಡೋಕ್ಕೆ ಶುರು ಮಾಡಿದ್ದೀರಾ. ಅಂದರೆ ಆ ಮಾತಲ್ಲಿ ಹಿಂಗೋಯ್ತು ಹಂಗೋಯ್ತು ಬಟ್ ಅವ್ರು ಕಾಂಪ್ರಮೈಸ್ ಆಗಿರಲಿಲ್ಲ ಅನ್ನೋದು, ಅವೆಲ್ಲ ಇನ್ನೋಸೆನ್ಸಿಲಿನೇ ಆಗೋದು. ಅವ್ರು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡೋ ಥರದ್ದಾಗಿದ್ರೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಹೌದು, ಈ ಥರ ಕ್ವಾಲಿಟಿನೂ ಬರ್ತಾ ಇರಲಿಲ್ಲ. ಅವ್ರ ಇಂಟರ್ವ್ಯೂಲಾಗ್ಲಿ ಸುಮ್ಮನೆ ಮೆಚ್ಚಕ್ ಒಂದು ಹಂಗೆ ಅಲ್ಲ, ಏನಿದ್ರು ತುಂಬಾ ಆನೆಸ್ಟ್ ಆಗಿ ಮಾತಾಡ್ತಾರೆ. ನಿನ್ನೆ ಯಾರೋ ನೀವ್ ಹೆಂಗ್ ಕ್ಯಾಸ್ಟ್ ಮಾಡಿದ್ರಿ ಅಂತ ಕೇಳಿದಾಗ ಬೇರೆ ಯಾರು ಏನಾರು ಹೇಳ್ಬೋದಿತ್ತಿಲ್ಲ, ನಾವು ಫಸ್ಟೇ ಅನ್ಕೊಂಡಿದ್ವಿ ಹಂಗೆ ಹಂಗೆ ನಾವಿದ್ರು ರಪ್ ಅಂತ ಹೇಳಿದ್ರು. ಇಲ್ಲ, ಒಂದ್ 2-3 ಜನ ಟ್ರೈ ಮಾಡಿದ್ವಿ, ಆಮೇಲೆ ಅಲೈನ್ಮೆಂಟ್ ಅಲ್ವಾ ಕರೆಕ್ಟ್ ಆಗಿ ಇವ್ರು ಸಿಕ್ಕಿದ್ರು ಅಂತ. ಅಂದ್ರೆ ಅಷ್ಟು ಹಾನೆಸ್ಟಿ ಇರತ್ತಲ್ಲ, ಅದು ನಿಜವಾಗ್ಲೂ ರೇರ್ ಇವಾಗಿಂದು ಇದ್ರಲ್ಲಿ. ಅಂಡ್ ಹಾನೆಸ್ಟಿ ಯಾವತ್ತೂ ಕಾಪಾಡತ್ತೆ, ಡೆಫಿನೆಟ್ಲಿ ಕಾಪಾಡುತ್ತೆ. ಹೌದು, ಅಷ್ಟೇ, ಜಾಸ್ತಿ ಇಲ್ಲ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಅದಕ್ಕೆ ಹೇಳೋದು. ಬೆಸ್ಟ್ ಅದು, ಅದಕ್ಕಿಂತ ಬೆಸ್ಟ್ ಇನ್ನೇನು ಇಲ್ಲ. ಅಲ್ಲ, ಇಬ್ರದ್ದು ಬೇಗ ಆಗೋಯ್ತು ನನಗೆ. ಇಬ್ರಿಗೂ ಕತೆ ಹೇಳಿದ ತಕ್ಷಣ ಟಕ ಒಪ್ಕೊಂಡ್ಬಿಟ್ರು. ನಾನು ಹೇಳಿದ್ನಲ್ಲ, ಅವ್ರು ಹೇಳ್ದಂಗೆ ಇನ್ನೊಂದು ಇಬ್ಬರಿಗೆ ಕೇಳಿದ್ದು ಅಪ್ರೋಚ್ ಮಾಡಿದಾಗ ಅಲ್ಲಿ ಚೂರು ಇದಾಯಿತು. ಓಕೆ, ಪರವಾಗಿಲ್ಲ, ಅವ್ರವ್ರು ಬ್ಯುಸಿ, ಸಿನಿಮಾಗೆ ಯಾರು ಬೇಕು ಅಂತ ಅದೇ ತಗೊಳುತ್ತೆ. ನಾವು ಯಾವುದನ್ನು ನಾವು ಇದು ಮಾಡಲಿಲ್ಲ. ಸಿನಿಮಾಗೆ ಈಗ ಸಿಂಬಾ ಹೋದ, ಈಗ ಇನ್ನೊಬ್ಬ ಮಾಡಬೇಕಿತ್ತು, ಅವನು ಮಾಡೋಕ್ಕಾಗಲಿಲ್ಲ. ಎಗೇನ್ ಸಿಂಬಾ ಮಗನೇ ಬಂದು ಕಂಪ್ಲೀಟ್ ಮಾಡ್ದ ನೋಡಿ. ಆ ಥರ ಯಾರು ಅಲ್ಲಿ ಫೇಟ್ ಇರುತ್ತೆ, ಇಂತಿಂಥರೇ ಮಾಡಬೇಕು ಅಂತ. ಆ ಥರ ಇವರಿಬ್ಬರೂ ನನಗೆ ಸಿಕ್ಕಿತ್ತು. ರಚನಾ ಅವರು ತುಂಬ ಡೆಡಿಕೇಟೆಡ್. ಆದರೆ ಸ್ಕ್ರಿಪ್ಟ್ ಮೊದಲೇ ಕೊಡಬೇಕು, ನೀಟಾಗಿ ಓದ್ಕೊಂಡು ಪಿಂಟು ಡೈಲಾಗ್ ಏನಾದ್ರು ಚೇಂಜ್ ಮಾಡಿದ್ರೆ ಸರ್ ಇದು ಚೇಂಜ್ ಆಗಿದೆ ಮತ್ತೆ 5 o'clock 6 ಇಲ್ಲ, ಟೈಮಿಂಗ್ ಬರ್ತಾ ಇದೆ. ಅಂಡ್ ಡೈಲಾಗ್ಸ್ ಮೇನ್ಲಿ ಯಾಕಂದ್ರೆ ಒಂದೊಂದ್ ಕಡೆ ಸೇಮ್ ಪದನ ಅಂದ್ರೆ ಸೇಮ್ ಇದು ಸೆಂಟೆನ್ಸ್ ನ ಡಿಫ್ರೆಂಟ್ ಆಗಿ ಫಾರ್ಮ್ ಮಾಡಿ ಬರ್ದಿರ್ತಾರೆ. ಸೊ ಆ ಎಮೋಷನ್ ಕನೆಕ್ಟ್ ಆಗ್ಬೇಕಂದ್ರೆ ಮುಂಚೆನೆ ಗೊತ್ತಾಗ್ಬೇಕಾಗುತ್ತೆ ಹೆಂಗೆ ಹೇಳ್ಬೇಕು ಅಂತ. ನಾನು ಒಂಚೂರು ಇದು ವರ್ಡಿಂಗ್ಸ್ ಡಿಫ್ರೆಂಟ್ ಹೇಳಿದ್ರೆ ಅದ್ರ ಮೀನಿಂಗೇ ಚೇಂಜ್ ಆಗೋಗ್ಬಿಡುತ್ತೆ ಅಂತ ಆ ಒಂದು ಇಂಟೆನ್ಷನ್ ಅಲ್ಲಿ ಒಂದೊಂದು ಡೈಲಾಗ್ ನ ನಾನು ಸರ್ ಇದು ಮುಂಚೆನೆ ಕೊಟ್ಬಿಡಿ ಬಿಕಾಸ್ ನಂಗೆ ಅಲ್ಲಿ ಬಂದ್ಮೇಲೆ ಇದು ಫುಲ್ ಫೀಲಿಂಗ್ ಚೇಂಜ್ ಆಗ್ಬಾರ್ದು ಅಂತ ಕೇಳ್ತಾ ಇದ್ದೆ. ಬಟ್ ಅದರ್ ದನ್ ದಟ್ ಎಲ್ಲ ನಂಗೆ ಓಕೆನೆ. ಬಬ್ಲಿ ಆಗಿದ್ದಾರೆ, ಅಗ್ರೆಷನ್ ತೋರಿಸಿದಾಗ ನೀವು ನೋಡ್ಬೋದು ಅದೇ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕೋಪ ಅಥವಾ ಜಗಳ ಇರ್ಬೋದು, ಅದೇ ತರ ಕೊಟ್ಟಿದ್ದಾರೆ. ನಾನು ನೋಡಿರೋಂಗೆ ಇವರು ಸ್ವಲ್ಪ ಬಬ್ಲಿ ಆಗಿ ಈ ತರ ಮಾಡಿದ್ದಾರೆ. ಸ್ವಲ್ಪ ಎಮೋಷನಲಿ ಕಮ್ಮಿ ಅನ್ಸುತ್ತೆ ಮಾಡಿರೋ ಸಿನಿಮಾ. ನಾನು ಎಮೋಷನಲ್ ಆಕ್ಟಿಂಗ್ ಸ್ಕಿಲ್ಸ್ ಅಲ್ಲ, ನನ್ಗನ್ಸಿದ್ದು ರಘು ಅವರು ಬೇಸಿಕ್ ಸೈನ್ಸ್ ಹೆಂಗೋ ಬೇಸಿಕ್ ಸಿನಿಮಾ ಫಾರ್ಮೆಟ್ನ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಎಮೋಷನ್ಸ್ ಕಥೆನ ಪ್ರೆಸೆಂಟ್ ಮಾಡೋದು ಭಾಳ ಕಷ್ಟ ಅಲ್ಲ ನಿಮಗೆ. ಫನ್ ಮಾಡೋದಾಗ್ಲಿ ಎಮೋಷನ್ ಮಾಡೋದಾಗ್ಲಿ ಎರಡೂ ಕಷ್ಟ. ಅದೆರಡರ ಮೇಲೆ ಸಿನಿಮಾ ಅಂದರೆ ಲೆಕ್ಕ ಹಾಕೊಳ್ಳಿ ಅಂತ. ಸೊ ಒಂದು ಇವಾಗ ಪೇಯ್ಡ್ ಪ್ರೀಮಿಯರು ಏನೇನೋ ಪ್ಲ್ಯಾನ್ ಮಾಡಿದ್ದೀರಾ. ಸೊ ಸಿನಿಮಾ 5ನೇ ತಾರೀಕು ಬರ್ತಾ ಇದೆ. ಆ್ಯಂಡ್ ಇತ್ತೀಚೆಗೆ ಅದು ಚೆನ್ನಾಗಿ ವರ್ಕ್ ಆಗ್ತಿದೆ ಕೂಡ. ಅಂದರೆ ಆಡಿಯನ್ಸ್ಗೆ ಒಂದು ನಂಬಿಕೆ ವಿಶ್ವಾಸ ಕಳ್ಕೊಂಡಿದ್ರು. ಬ್ಯಾಕ್ ಟು ಬ್ಯಾಕ್ ಸೆಲೆಬ್ರಿಟಿ ಶೋಸ್ ಮಾಡ್ತಾಯಿದ್ರು, ಜನಕ್ಕೆ ಅದು ಬೇಕಾಗಿರಲಿಲ್ಲ. ಜನ ನಂಬಿಕೆನೇ ಹೊಟ್ಟೋಗ್ರೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅವರೇ ಸಿನಿಮಾ ನೋಡಿದಾಗ ಅವ್ರ ರಿಯಾಲಿಟಿ ಗೊತ್ತಾಗುತ್ತೆ. ಆ ಆನೆಸ್ಟಿನೇ, ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ಸೇ ಬೇಕಾಗಿದ್ದಿದ್ದು. ಅದು ಈಗ ಶುರು ಆಗಿದೆ, ಚೆನ್ನಾಗಾಗ್ತಿದೆ. ಸೊ ನೀವು ಯಾವ ರೀತಿ ಹೇಳಕೊಟ್ಟಿದ್ದೀರಾ ಆ ಒಂದು ವಿಚಾರಕ್ಕೆ ಅಂತ? ನಾವು ಹೇಳೋದು, ನೀವು ಹೇಳ್ದಂಗೆ ಆನೆಸ್ಟಾಗಿ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಮೊದಲನೇದು ಸಪೋರ್ಟ್ ಮಾಡಿದ್ದೀರ. ಆಮೇಲೆ ಹೇಳಿದ್ದೀರ, ಸುಮಾರು ಜನ ಹೇಳಿದ್ದಾರೆ ಥಿಯೇಟ್ರಲ್ಲಿ ನೋಡಬೇಕಾಯ್ತು, ಮಿಸ್ ಮಾಡ್ಕೊಂಡು. ಇದೇ ಸೆಪ್ಟೆಂಬರ್ 5 ನಿಜವಾಗ್ಲೂ ಹಬ್ಬದ ಊಟ ಅಂದ್ಕೊಳ್ಳಿ. ಎಮೋಷನ್ನು ಮತ್ತು ಕಾಮಿಡಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ನಮ್ಮ ಕನ್ನಡಿಗರಿಗೆ ಅಂತ ಮಾಡಿರೋಂಥ ಸಿನಿಮಾನೇ. ಏಕೆಂದರೆ ನನ್ನ ಕನ್ನಡಿಗರು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಮೃದು ಸ್ವಭಾವದವರು, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ಆ ಥರದ್ದು ಒಂದು ಸಿನಿಮಾ ಇದು. ಈಗ ಡಾಗ್ ಇದೆ ತಕ್ಷಣ ಬರೀ ಡಾಗ್ ಲವರ್ಸು ಇವರೇ ನೋಡಬೇಕು ಅಂತ. ಇಲ್ಲಿ ಫ್ಯಾಮಿಲಿ ಡ್ರಾಮಾ ಇದೆ, ಎಲ್ಲದೂ ಕೂಡ ಇದೆ. ತುಂಬ ಇಷ್ಟಪಡ್ತೀರಾ, ದಯವಿಟ್ಟು ಬನ್ನಿ ನೋಡಿ. ಸಲ ಸಪೋರ್ಟ್ ಮಾಡ್ದಂಗೆ ಈ ಸಲ ನಮಗೆ ಸಪೋರ್ಟ್ ಮಾಡಿ. ತುಂಬ ಊರುಗಳಿಂದನೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನೀವು ಒಂದು ಪೇಯ್ಡ್ ಪ್ರೀಮಿಯರ್ ಇಡಿ ಅಂತ. ಹುಬ್ಳಿ, ಮೈಸೂರು, ದಾವಣಗೆರೆ, ಆ ಕಡೆ ಶಿವಮೊಗ್ಗ, ಅಲ್ಲೆಲ್ಲ ತುಂಬ ಆಲ್ರೆಡಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಆಲ್ರೆಡಿ ಕೇಳ್ತಾ ಇದ್ದಾರೆ ಜನ. ಸೊ ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಂಗೇನಾರು ಆದಾಗ ಅಲ್ಲೂ ನಾವೇ ಎಲ್ಲ ಹೋಗಿ ಒಟ್ಟಿಗೆ ಒಂದು ಸಿನಿಮಾ ನೋಡೋ ಅಂಥ ಪ್ರಯತ್ನ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅದು. ಸೂಫ್ರಮ್ಸೋಗೆ ತುಂಬ ದೊಡ್ಡ ಮೈಲೇಜ್ ಕೊಟ್ಟಿದ್ದಾನೆ. ಮತ್ತು ಅದು ಜನ ಒಪ್ಕೊಂಡ್ರು. ಜನ ಒಪ್ಕೊಂಡ್ಮೇಲೆ ಇಲ್ಲಿ ಎಲ್ಲರಿಗೂ ಒಂದು ನಂಬಿಕೆ ಬಂತು. ನಮ್ಮಲ್ಲಿ ಅದೊಂದು ಪ್ರಾಬ್ಲಮ್ ಇದೆ, ಒಂದು 10 ಜನ ಕೂಗಬೇಕು ಚೆನ್ನಾಗಿದೆ. ಆಮೇಲೆ ಅದು ಒಂದು ನೀವು ಆರ್ಗ್ಯಾನಿಕ್ ಆಗಿ ಇದು ಆದಾಗ ಮಾತ್ರ ಹಿಂಗಾಗುತ್ತೆ. ನೀವು ಪುಷ್ ಮಾಡಿ ಸೇರಿಸಿ ಮಾಡಿದ್ರೆ ಆಗಲ್ಲ, ಅದು ಆಗೋದೇ ಇಲ್ಲ. ಅದು ಚೆನ್ನಾಗಿತ್ತು ಅಂದರೆ ಮಾತ್ರನೇ ಆಗೋದು. ಈಗ ರಿಪ್ಪನ್ ಸ್ವಾಮಿ ವಿಜಯ ರಾಘವೇಂದ್ರ ಅವ್ರದ್ದು ಇದೇ ಥರನೇ ಒಂದು
ವೈಬ್ ಕ್ರಿಯೇಟ್ ಆಗಿದೆ, ಹೆಸರು ಅಂದರೆ ಮಾತಾಡೋಕ್ಕೆ ಶುರು ಮಾಡಿದೆ. ಹೌದು. ನನಗೆಲ್ಲೋ ಒಂದು ಕಡೆ ಗುಂಡನ ಬಗ್ಗೆ ಅದು ಡಬಲ್ ಆಗುತ್ತೆ ಅಂತ ವಿಶ್ವಾಸ. ಬಿಕಾಸ್ ನನಗಿದು ಸ್ವಲ್ಪ ಗೊತ್ತು ವಿಷಯ, ನಾನು ಗ್ಲಿಮ್ಸ್ ನೋಡಿದ್ದೀನಿ, ನನಗೆ ಹಂಗೆ ಅನ್ನಿಸ್ತು, ನನ್ನ ಮನಸ್ಸಿಗೆ ಹಂಗೆ ಅನ್ನಿಸ್ತಾ ಇದೆ. ಸೊ ಮೇ ಬಿ ಅದು ಪ್ರಾಪರಾಗಿ ಆದರೆ ಗೊತ್ತಿಲ್ಲ. ಗಾಡಿ ಬೇಸ್ ನೋಡು. ಏಳು ಮಲೆನೂ ಅದೂ ಚೆನ್ನಾಗಿದೆ ಟ್ರೈಲರು, ಅದು ಆ್ಯಂಡ್ ಅಗೇನ್ ನಿಮ್ಮ ಬಳಗನೆ ಹೀರೋ. ಅದೇ ಹೇಳ್ದಂಗೆ ಚೆನ್ನಾಗಿದ್ರೆ ಎಲ್ಲಾನು ಸಕ್ಸಸ್ ಆಗ್ಲಿ, ನಾವು ಒಳ್ಳೆ ವಿಶ್ ಮಾಡ್ತೀವಿ. ಆ ಸ್ಪೇಸ್ ಇದೆ ಅನ್ಸುತ್ತೆ. ಎರಡು ಚೆನ್ನಾಗಿದ್ರೆ 100 days ಓಡೋಂಥ ಸ್ಪೇಸ್ ಇದೆ ಅಂತ. ನಾನು ಮತ್ತು ಗುಂಡ ಮನೆನೂ ನೋಡಿದೆ, ಮನೆಗೂ ರೀಚ್ ಆಗಿದೆ ಸಿನಿಮಾ. ನನಗೆ ಗೊತ್ತಿರೋ ಹಂಗೆ ಒನ್ ಆಫ್ ದ ಬೆಸ್ಟ್ ರೇಟಿಂಗ್ ಟೆಲಿವಿಷನ್. 15 daysಗೊಂದು ಟೆಲಿಕಾಸ್ಟ್ ಆಗುತ್ತೆ ಇವಾಗಲೂ ಸ್ಟಿಲ್. ಆಮೇಲೆ ಹೇಳಿದರು ನನಗೆ ಟಿ ವಿಯವರು, ಕೇಳಿದೆ ಎಷ್ಟು ಸಲ ಟೆಲಿಕಾಸ್ಟ್ ಆಯಿತು ಹೇಗಿದೆ ಸರ್. ನಮ್ಮ ಈಗ ಆ ಟಿ ವಿ ಚಾನಲ್ ತೊಗೊಂಡಿದ್ದಾರಲ್ಲ, ಅವರಲ್ಲಿ ಹೊಸ ಸಿನಿಮಾಗಳು ಅಂತ ಒಂದು 5 ಲೈನಪ್ ಇದೆ ಅಂತೆ, ಹೊಸ ಹಿಸ್ಟ್ರಿಯಲ್ಲೇ. ಅವರು ಎಷ್ಟು ಸಿನಿಮಾ ತೊಗೊಂಡಿರೋ, ಸಾವಿರಾರು ಸಿನಿಮಾಗಳು ತೊಗೊಂಡಿದ್ದಾರೆ. ಅದರಲ್ಲಿ ದಿ ಬೆಸ್ಟ್ 5 ಸಿನಿಮಾ ಸೆಲೆಕ್ಟ್ ಮಾಡ್ರೆ ಅದರಲ್ಲಿ ಫಸ್ಟ್ ನಮ್ಮದು ನಾನು ಮತ್ತು ಗುಂಡನೂ ಒಂದು. ಆ್ಯಕ್ಚುಲಿ ನಿಮಗೆ ಈ ಆಹಾ ಆ್ಯಪಲ್ಲೆಲ್ಲ ಹೋಗಿತ್ತಲ್ವ ಡಬ್ಬ? ಹೌದು, ತೆಲುಗು ಆಹಾ OTT ಇದೆ. ಆ ಉದ್ದೇಶದಿಂದನೇ ತೆಲುಗು ಹಿಂದಿನೂ ಚೆನ್ನಾಗಾಗಿದೆ, ಡಿಜಿಟಲಿ ಮತ್ತು ಸ್ಯಾಟಲೈಟ್ ಎಲ್ಲ. ಅದಕ್ಕೆ ನಾವು ಡಬ್ ಮಾಡಿ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಥಿಯೇಟ್ರು ಇಲ್ಲ ಅಂದರೆ OTT ಎರಡರಲ್ಲೂ. ಸೊ ಜೊತೆಗೆ ಒಂದಷ್ಟು ಸಿನಿಮಾಗಳಿದ್ದಾವೆ, ಜೊತೆಗೆ ಬರ್ತಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರ ಜೊತೆಗೆ? ಇಲ್ಲ, ಬರಲಿ, ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರ ಸಿನಿಮಾನು ಚೆನ್ನಾಗಾಗಲಿ. ಚೆನ್ನಾಗಿರೋವಂಥ ಸಿನಿಮಾಗಳನ್ನಂತೂ ನಮ್ಮ ಕನ್ನಡಿಗರು ಕೈ ಬಿಡಲ್ಲ. ನಮ್ಮ ರಾಕೇಶ್ ಅವರು ಹೇಳ್ದಂಗೆ ಇವ್ರು ಮಾಡಿದಾಗ ಅವಾಗ 2 ಸಿನಿಮಾಗಳು ಸೇಮ್ ಡೇ ರಿಲೀಸ್ ಆಗಿ 100 days ಆಗಿ ಅದೇ ಥರ ಆಗಲಿ. ವಾತಾವರಣ ತುಂಬ ಚೆನ್ನಾಗಿದೆ. ಈ ವಾತಾವರಣದಲ್ಲಿ ಎಲ್ಲರೂ ಒಟ್ಟಿಗೆ ಬಂದರು ಅಂದರೆ ಪರಸ್ಪರ ಗೌರವಿಸುವಿಕೆ, ಪ್ರೋತ್ಸಾಹಿಸುವಿಕೆ ಎಲ್ಲೂ ಸಿಗ್ತಾ ಇದೆ. ಅದು ಖುಷಿ ಆಗ್ತಿರೋದು ಇಂಡಸ್ಟ್ರಿಲಿ. ಒಂದು ಆ ಸಣ್ಣ ಈರ್ಷೆಗಳು, ಈಗೋಗಳು ಅವೆಲ್ಲ ಸತ್ತೋಗ್ತಾ ಇದಾವೆ. ಹೌದು, ಅದೆಲ್ಲ ಸಿನಿಮಾಗೋಸ್ಕರನೇ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಸಿನಿಮಾಗೂ ಪರಸ್ಪರ ಒಂದು ಅದೇ ನಾನು ಹೇಳ್ದಂಗೆ ಆ ಒಂದು ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಆಮೇಲೆ ಇಂಡಸ್ಟ್ರಿಯಲ್ಲೂ ಕೂಡ ಇವಾಗ ಬಾಯ್ ಬಿಟ್ಟು ಹೇಳ್ತಿದ್ದಾರೆ. ಫಸ್ಟ್ ಹೇಳ್ತಾ ಇರಲಿಲ್ಲ, ಚೆನ್ನಾಗಿದೆ ಅಂದರೆ ಒಂಥರ ಈಗೋ ಪ್ರಾಬ್ಲಮ್ಮು. ಇವಾಗ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದು ಗುಡ್ ಥಿಂಗ್ ಆ್ಯಕ್ಚುಲಿ. ಹೇಳ್ಕೋಬೇಕು, ಚೆನ್ನಾಗಿದೆ ಅನ್ನಿಸ್ದಾಗ 4-5 ಜನಕ್ಕೆ ಹೇಳಿದರೆ. ಈಗ ನಮ್ಮ ಮನೇಲಿ ನಮ್ಮ ಅಡುಗೆನ ಹೊಗಳಿದ್ರೆ ತಾನೇ ಬೇರೆಯವ್ರಿಗೆ ಇಷ್ಟ ಆಗೋದು. ನಮ್ಮ ಮನೇಲೇ ನಾವು ಹೊಗಳ್ಕೊಳ್ಳಿಲ್ಲ, ನಾವೇ ತೆಗಳ್ತಾ ಇದ್ರೆ ಬೇರೆಯವ್ರು ಯಾರು ತಿಂತಾರೆ? ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ, ಪರಸ್ಪರ ಆ ಸಿನಿಮಾ ಚೆನ್ನಾಗಿದೆ ಅಂತೆ, ಅದು ಚೆನ್ನಾಗಿ ಹೋಗ್ತಿದೆ ಅಂತೆ, ಚೆನ್ನಾಗಿ ಹೋಗ್ಲಿ ಖುಷಿ ಪಡೋದು. ಇನ್ನೊಬ್ಬರ ಸಕ್ಸಸ್ನ ಸಂಭ್ರಮಿಸೋದೇ ಸಕ್ಸಸ್ ಆ್ಯಕ್ಚುಲಿ. ಸೊ ಅದು ಇವಾಗ ಶುರು ಆಗಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಆಗಿದೆ, ಚೆನ್ನಾಗಿ ಆಗ್ತಿದೆ. ಆ್ಯಂಡ್ ಈ ಹೊತ್ತಲ್ಲಿ ನೀವು ಬರ್ತಾ ಇದ್ದೀರಾ, ನಿಮಗೂ ಒಳ್ಳೇದಾಗಲಿ. ಒಂದೇ ಒಂದು ರಿಕ್ವೆಸ್ಟ್ ನಾನು ಏನು ಮಾಡ್ಕೊತೀನಿ, OTT ಬರಲಿ ಅನ್ನೋದೊಂದು ಸ್ವಲ್ಪ ಕೆಲವ್ರಿಗೆ ಇನ್ನೂ ಆ ಮೈಂಡ್ ಸೆಟ್ ಇದೆ. ಅದನ್ನು ದಯವಿಟ್ಟು ಬಿಡಿ. ಯಾಕಂದ್ರೆ ಒಂದು ಇಂಡಸ್ಟ್ರಿ ಅಥವಾ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಆಗ್ಬೇಕಂದ್ರೆ ಎಲ್ಲರದು ಕಾಂಟ್ರಿಬ್ಯೂಷನ್ ಬೇಕು. ಬರೀ ಆಕ್ಟರ್, ಡೈರೆಕ್ಟ್ರು, ಪ್ರೊಡ್ಯೂಸರ್ ಅಲ್ಲ, ಇವನ್ ಕನ್ನಡಿಗರದು ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಬೇಕು. ಸಣ್ಣ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ, ಓಕೆ ನಾವು ಒಂದು ಟಿಕೆಟ್ ತಗೊಳ್ಳೋದ್ರಿಂದ ಅದು ಕನ್ನಡ ಇಂಡಸ್ಟ್ರಿಗೆ ನಾವು ಮಾಡ್ತಾ ಇರೋ ಒಂದು ಉಪಕಾರ ಅಥವಾ ನಾವು ಕೊಡ್ತಾ ಇರೋ ಒಂದು ಬ್ಲೆಸ್ಸಿಂಗ್ ಅದು. ಸೊ ಆ ಥರ ಬ್ಲೆಸ್ಸಿಂಗ್ ಅವರು ಥಿಯೇಟ್ರಿಗೆ ಬಂದು ಕೊಡಬೇಕು. ತುಂಬ ಜನ ವರ್ಕರ್ಸ್ ಇದನ್ನೇ ನಂಬ್ಕೊಂಡಿದ್ದಾರೆ. ತುಂಬ ಜನ ಲೈಫ್ ಚೇಂಜ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಚೆನ್ನಾಗಿದ್ರೆ ಮಾತ್ರ. ನಮ್ಮ ಡೈರೆಕ್ಟರ್ ನೆನ್ನೆ ಚೆನ್ನಾಗಿ ಹೇಳಿದ್ರು, ನಿಮ್ಗೆ ಇಷ್ಟ ಆಗಿಲ್ವಾ ಅಲ್ಲೇ ಮೈಕ್ ಇಟ್ಕೊಂಡು ನಿಂತಿರ್ತಾರೆ, ಉಗ್ದೋಗಿ ಅಂತ. ಸೊ ಆನೆಸ್ಟ್ ಆಗಿ ಪ್ರಯತ್ನ ಪಡುವಾಗ ಅದೊಂದು ಆಟಿಟ್ಯೂಡ್ ಒಂದ್ ಸ್ವಲ್ಪ ನಾವು ಬದಲಾಯಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ರೆ ಕೆಲವ್ರು ಮಾತ್ರ, ಅಂದ್ರೆ OTT ಬರ್ಲಿ ಬಿಡು ನೋಡೋಣ, ಇನ್ನೇನ್ 20 ದಿನದಲ್ಲಿ ಬಂದ್ಬಿಡತ್ತೆ, 50 ದಿನದಲ್ಲಿ ಬಂದ್ಬಿಡತ್ತೆ, ಅದಿಲ್ದಿರ ಓಕೆ ಬನ್ನಿ ಎಲ್ಲರೂ ಸೇರೋಣ, ಒಂದು ಒಟ್ಟಿಗೆ ಹೋಗಿ ಒಂದು ಸಿನಿಮಾ ನೋಡ್ಕೊಂಡ್ ಬರೋಣ ಅನ್ನೋದೊಂದು ಮುಂಚೆ ಇತ್ತು. ಆ ಕಲ್ಚರ್ ಚೆನ್ನಾಗಿತ್ತು. ಇವಾಗ ಎಲ್ಲೋ ಒಂದ್ ಕಡೆ ಅದು ಸ್ವಲ್ಪ ಕಮ್ಮಿ ಆಗೋ ತರ ಇದೆ. ಇಲ್ಲ ಅಂದ್ರೆ ಚೆನ್ನಾಗಿರೋದು ಬಂದಾಗೆಲ್ಲ ಅದಾಗ್ತಾ ಇದೆ, ಮತ್ತೆ ವಾಪಸ್ಸು ಫ್ಯಾಮಿಲಿಗಳು ಹೋಗೋದಾಗ್ಲಿ ಅದೆಲ್ಲ ಆಗ್ತಾ ಇದೆ. ಹೌದು. ಸೊ ಅದೇನು ಕಡಿಮೆ ಆಗಿಲ್ಲ, ಬಟ್ ನೋಡೋರ ಸಂಖ್ಯೆ ಕಡಿಮೆ ಆಗಿದೆ. ಹೌದು, ಅಂದ್ರೆ ಒಂದು ಸಣ್ಣ ಏನ್ ಬಿಡು OTT ಬರುತ್ತೆ ನೋಡ್ಕೊಂಡು, ಅದೊಂದು ಇಲ್ದೆ ಅವರು ಇಲ್ಲ ನಾನು ಒಂದು ಬ್ಲೆಸ್ಸಿಂಗ್ ಕೊಡ್ತೀನಿ ಥಿಯೇಟರ್ಗೆ ಹೋಗೋ ಮೂಲಕ ಅನ್ನೋದೊಂದು. ಆ್ಯಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಅಲ್ಟಿಮೇಟ್ ಸಿನಿಮಾ ನನ್ನ ಪ್ರಕಾರ. ಅವರು OTT ಎಷ್ಟೇ ನೋಡಿದ್ರು ನಿಮ್ಗೆ ಆ ಫೀಲ್. ಮೊನ್ನೆ ಯಾವುದೋ ದೊಡ್ಡ ಸಿನಿಮಾ ಬಂದು ಮೊಬೈಲಲ್ಲಿ ನೋಡಿ ಅದಾದ್ಮೇಲೆ ಹೋಗಿ ಸಿನಿಮಾ ನೋಡಿದ್ದಾರೆ, ಅಂದ್ರೆ ಆ ಪೈರೇಟೆಡ್ ಕಾಪಿನ ನೋಡಿದ್ದಾರೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಮತ್ತೆ ಥಿಯೇಟರ್ಗೆ ಹೋಗಿದ್ದಾರೆ. ಕರ್ಸ್ಕೊಳ್ಳುತ್ತೆ ಥಿಯೇಟರ್ದು ಆ ಪವರ್ ಇದೆ. ಬಟ್ ಅದರಲ್ಲೂ ಇರ್ತಾರಲ್ಲ ಒಂದಷ್ಟು ಡ್ರಾಪ್ ಔಟ್ ಆಗೋರು, ಹೆಂಗೋ ನೋಡ್ಕೊಂಡಿದ್ದೀನಿ ಬಿಡು ಅಂತ. ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸೇ ಬೇರೆ ಅಲ್ವಾ. ಈಗ ನೋಡಿ ಮ್ಯೂಸಿಕ್ಕು 5.1 7.1 ಅಟ್ಮಾಸ್ ಮಾಡಿರ್ತೀವಿ, ಅದು ನಿಮ್ಮ ಮನೇಲಿ ಓಪನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ವಿಜುವಲ್ಸು 4K ಅದು ಬೇರೆ ಆ್ಯಕ್ಯುರೇಟಾಗಿರುತ್ತೆ. ಆ ವಿಜುವಲ್ಸು ಆಮೇಲೆ ಆ ಕತ್ಲೆಯಲ್ಲಿ ಕೂತ್ಕೊಂಡು ಒಂದು ಏನು ಗೊತ್ತಾ ತಪಸ್ ಮಾಡ್ದಂಗೆ ಆಗುತ್ತೆ ಆ್ಯಕ್ಚುಲಿ.
ಒಂದು 2.5 ಅವರ್ ಆರಾಮಾಗಿ ಸೈಲೆಂಟಾಗಿ ಧ್ಯಾನ ಮಾಡ್ತೀವಲ್ಲ, ಆ ಥರದ್ದೊಂದು ಫೀಲ್ ಕಟ್ಕೊಡೋದೇ ಥಿಯೇಟ್ರಲ್ಲೇ ನೋಡಬೇಕು. ಆಮೇಲೆ ಎಲ್ಲ ಸಿನಿಮಾದವರು ಮಾಡೋದೇ ಥಿಯೇಟ್ರಿಗೋಸ್ಕರ, ಆಮೇಲೆ ಸೆಕೆಂಡ್ರಿ OTT ಬಿಸ್ನೆಸ್ ಪರ್ಪಸ್ ಅಷ್ಟೇ. ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ಸೆಪ್ಟೆಂಬರ್ 5 ಬರ್ತಾ ಇದೆ. ಒಂದು ಸಣ್ಣ ಪೋಸ್ಟ್ ಅಥವಾ ಒಂದು ಸಣ್ಣ ಶೇರ್ ಆಲ್ಸೋ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಖಂಡಿತವಾಗ್ಲು ಅಂದರೆ ನಾನು ಆಗಲೇ ಹೇಳ್ದಂಗೆ ಪ್ರಾಮಾಣಿಕ ಪ್ರಯತ್ನಗಳಿಗೆ, ನಿಷ್ಠಾವಂತ ಇನ್ನಸೆನ್ಸ್ಗೆ ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಆ ಸ್ಮೆಲ್ ಸಿಗ್ತಾ ಇದೆ ಸಿನಿಮಾ ಏನೋ ಈ ಗ್ಲಿಮ್ಸಲ್ಲಿ ಗೊತ್ತಾಗ್ತಿದೆ. ಆಗಲಿ, ಒಳ್ಳೇದಾಗಲಿ, ಸಕ್ಸಸ್ ಅಲ್ಲಿ ಮಾತಾಡೋಣ. ಆ್ಯಕ್ಚುಲಿ ಸಿನಿಮಾ ನೋಡಿದ್ಮೇಲೆ ನಾವೆಲ್ಲ ತುಂಬ ವಿಷಯಗಳಿರುತ್ತೆ ಚರ್ಚೆ ಮಾಡೋದಕ್ಕೆ. ಥಿಯೇಟ್ರ್ ಹತ್ರನೇ ಮಾತಾಡೋಣ ನಾವು, ಥಿಯೇಟ್ರ್ ಹತ್ರನೇ ಮಾತಾಡೋಣ, ಹೌದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.